ಮಾಧ್ಯಮ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ, ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂಥ ಮೂರ್ತಿರವರು, SC/ST ಘಟಕದ ಪ್ರಧಾನ ಕಾರ್ಯದರ್ಶಿ ನರಸಿಂಹರಾಜ್ರವರು, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾದ ರಘುನಾಥ್ ಅವರು ರಾಜ್ಯದಿದ್ದಾರೆ. ಈಗ ನನ್ನ ಹೆಸರು ಜೀವನ್ ಅಂತೇಳಿ ಕೆಆರ್ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಂಯೋಜಕ. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗೌರವಾಧ್ಯಕ್ಷ ಮಾತಾಡಬೇಕು. ತುಮಕೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಷ್ಟೊತ್ತು ನಮ್ಮನ್ನು ಪರಿಚಯ ಮಾಡಿಕೊಟ್ಟಂಥವರು ನಿಮ್ಮದೇ ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮೂಲದವರು ಜೀವನ್ ಅಂತ. ಅವರು ಅವರ ತಂದೆಯವರು ಸಹ ಪತ್ರಕರ್ತರಾಗಿದ್ದರು. ಅವರೂ ಸಹ ಒಂದು ಪ್ರಕಟಣಾ ಸಂಸ್ಥೆಯನ್ನು ನಡೆಸ್ತಾರೆ. ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ, ಒಳ್ಳೆಯ ಯುವಕ. ಅವನ ಬಗ್ಗೆ ಬಹುಶಃ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೀವೆಲ್ಲ ಕೆಲವೊಂದು ವಿಚಾರಗಳಲ್ಲಿ ನಾನು ಜೀವನ್ ಅಂತ ಮಾತಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಅವ್ರ ಪರಿಚಯ ಇರಬಹುದು ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಪರಿಚಯ ಹೆಚ್ಚಾಗಲಿ ಅಂತ ನಾನು ಬಯಸ್ತಾ, ಬಹಳ ಮುಖ್ಯವಾದ ವಿಚಾರಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ನಾನೊಂದು 10-15 ನಿಮಿಷ ಒಂದಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತದನಂತರ ನಾವು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಈಗ ನಾನು ಏನು ವಿಚಾರ ಹೇಳ್ತಾ ಇದ್ದೀನಿ ಅದು ಬಹುತೇಕವಾಗಿ ಮಾಧ್ಯಮ ಮಿತ್ರರಿಗೆ ಮಾತ್ರವಲ್ಲ, ಇಡೀ ರಾಜ್ಯದ ಜನತೆಗೂ, ಬಹುತೇಕ TV ನೋಡುವಂಥವರಿಗೆ ಮತ್ತು ಪತ್ರಿಕೆಗಳನ್ನು ಅಥವಾ ಸೋಷಿಯಲ್ ಮೀಡಿಯಾದ ನೋಡುವಂಥವ್ರಿಗೆ ಬಹುತೇಕರು ಗೊತ್ತಿದೆ. 4-5 ದಿವಸಗಳ ಹಿಂದೆ ಇಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಆಯೋಜನೆ ಮಾಡಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ, ಹಾಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿ ಒಂದು AC ರೂಮಲ್ಲಿ, ಬಹಳ ದೊಡ್ಡ ಹಾಲಲ್ಲಿ, ಗ್ರಂಥಾಲಯ ಅನ್ಸುತ್ತೆ, ನಾನು ಹೋಗಿಲ್ಲ ಅದಕ್ಕೆ, ಆದರೆ AC ಇರುವಂತಹದ್ದು ಅಂತ ಹೇಳ್ತಾ ಇದ್ರು. ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಂತ ಮಾಹಿತಿ ಬಂದಿದೆ. ಆವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ, ಸಾವಿರಾರು ಜನ ಆ ಕಾರ್ಯಕ್ರಮದಲ್ಲಿ ತಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಳ್ಳೋದಕ್ಕೆ ಮನವಿ ಪತ್ರಗಳ ಸಮೇತವಾಗಿ ಅಲ್ಲಿ ಬಂದಿದ್ರು. ಅದರಲ್ಲಿ ಆಚೆನೋ ಒಂದಷ್ಟೇನೋ ಒಂದು ಸ್ವಲ್ಪ ಕಿರಿಕಿರಿ ಆಯಿತು. ಒಳಗಡೆ ಹೋದಾಗಲೂ ಒಬ್ಬ ಮಹಿಳೆ ಜೊತೆಗೆ ಒಬ್ಬ ವಯೋವೃದ್ಧರನ್ನ ನಿಲ್ಲಿಸಿ ಮಾತನಾಡಿ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಬಂತು. ಆದರೆ ಇವೆಲ್ಲ ಇಂತಹ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇರುವಂತಹದ್ದೇ. ಅವು ಆ ವ್ಯಕ್ತಿಗಳ ಸಂವೇದನೆಗಳ ಮೇಲೆ ತೋರಿಸುತ್ತೆ. KRS ಪಕ್ಷದ್ದೇನಾಯಿತು ನಿಮಗೆ ಗೊತ್ತಿರುವ ಹಾಗೆ, ಆವತ್ತು ಒಂದು ಮನವಿ ಪತ್ರ ಕೊಡೋದಕ್ಕೆ ನಿಮಗೆ ಕೊಟ್ಟಿರುವಂತಹ ಪತ್ರಿಕಾ ಟಿಪ್ಪಣಿಯಲ್ಲಿ 4 ಪುಟಗಳ 3 ಮನವಿ ಪತ್ರಗಳಿದೆ. ಆ ಮನವಿ ಪತ್ರಗಳನ್ನು ಕೊಡೋದಕ್ಕೆ ಅದು ಯಾವುದೇ ಸ್ವಂತ ವೈಯಕ್ತಿಕ ಕೆಲಸದ್ದಲ್ಲ, ಅದು ಸಾರ್ವಜನಿಕ ಹಿತದಲ್ಲಿರುವಂತಹದ್ದು. ಕೊಡೋದಕ್ಕೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತ, ಅವರು ತುಮಕೂರು ಭಾಗದಲ್ಲಿ ಅಲ್ಲದೇ ಇದ್ರು ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ, ನಮ್ಮ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಏನಿದೆ ಅದರ ಹಿಂದಿನ ಅಧ್ಯಕ್ಷರು ಆಗಿದ್ದಂಥವರು. ಜೊತೆಗೆ 2019ರ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥವರು. ಆ ಭಾಗದಲ್ಲಿ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಂತೂ ಸಾಕಷ್ಟು ಜನಪರ ಹೋರಾಟಗಳನ್ನು ಮಾಡಿ ಆ ಭಾಗದಲ್ಲಿ ಬೇರೆ JCB ಪಕ್ಷಗಳ ರಾಜಕಾರಣಿಗಳಿಗೆ ಹೊರತುಪಡಿಸಿ ಒಂದು ಸ್ಥಾನ ಮತ್ತು ಮಾನವನ್ನ ಪಡ್ಕೊಂಡಿರುವಂಥವ್ರು. ಅವರು ಅವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ. ಒಂದು, ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು. ಎರಡನೇದು, ಗಣಿಬಾಧಿತ ಏನು ಅದು ಅದ್ರ ಹೆಸರು ಮರ್ತೋಯ್ತು, ನಾನು ಬಂದೇ ಪ್ರೆಸ್ ಮೀಟ್ ಮಾಡಿದ್ದೆ, ಸುಮಾರು 30-40 ಸಾವಿರ ಕೋಟಿ ರೂಪಾಯಿಯ ಒಂದು ಹಣವನ್ನ ತೆಗೆದಿಡಲಾಗಿದೆ. ಯಾವುದರಲ್ಲಿ? ರಾಯಲ್ಟಿ ಹಣವನ್ನ, ಗಣಿಗಾರಿಕೆಯಿಂದ ಬಂದಂತಹ ರಾಯಲ್ಟಿಯನ್ನ. ಅದು ಆಯಾಯ ಜಿಲ್ಲೆ ಅಥವಾ ತಾಲೂಕುಗಳಲ್ಲೇ ಖರ್ಚಾಗಬೇಕು ಅಂತಿದೆ. ಅದರಲ್ಲಿ ಒಂದಷ್ಟು ಅಕ್ರಮಗಳು, ಬರೀ ಸಿಮೆಂಟ್ ಹಾಕುವಂತ ಯೋಜನೆಗಳು ನಡೀತಾ ಇದೆ. ಅದರ ಬದಲಿಗೆ ಬೇರೆ ತರದ ಯೋಜನೆಗಳನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತು 3ನೇದಾಗಿ, ಇಲ್ಲಿರುವಂತಹ ಜಿಲ್ಲಾಧಿಕಾರಿ ಅವರ ಮೇಲೆ ನಾನು ನಿಮ್ಗೆ ಗೊತ್ತಿರಬಹುದು, ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದೆ, ಅವರು ಎಂತಹ ಭ್ರಷ್ಟೆ ಮತ್ತು ಅಯೋಗ್ಯ ಅನ್ನುವಂತಹದ್ದು. ಆ ಹುದ್ದೆಯಲ್ಲಿರುವುದಕ್ಕೆ ಜಿಲ್ಲಾಧಿಕಾರಿ ನಾಲಾಯಕ. ಯಾಕಂದ್ರೆ ಅವರದೇ ಅಧೀನದಲ್ಲಿರುವಂತಹ ವ್ಯಕ್ತಿ ಅವರ ಸಹಿಯನ್ನ, ಡಿಜಿಟಲ್ ಸಹಿಯನ್ನ ದುರುಪಯೋಗ ಮಾಡಿಕೊಂಡು ಅವರು ಸಸ್ಪೆಂಡು ಆಗದೆ, ಇವರು ಟ್ರಾನ್ಸ್ಫರ್ ಆಗದೆ ಇರುವಂತದ್ದು ನಾವು ನೋಡಿದ್ವಿ. ಅದೇ ತರೀಕೆ ಇಲ್ಲಿ ತುಮಕೂರು ಭಾಗದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ SP ಸಹ ಅವರು ತಮ್ಮ ಅಧೀನ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಭ್ರಷ್ಟರನ್ನ ಮತ್ತು ಕ್ರಿಮಿನಲ್ ಮನೋಭಾವದ ಅಧಿಕಾರಿಗಳನ್ನ. ಉಳಿಯಾರ್ನಲ್ಲಿ ನಡೆದಂತಹ ಲಾಕಪ್ ಇಂದ ಹೊರಗೆ ಅವರು ಪ್ರಾಣ ಬಿಟ್ಟಿದ್ದು. ಈ ತರಹದ ಕೆಲವೊಂದು ಪ್ರಕರಣಗಳಲ್ಲಿ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ಹಾಗಾಗಿ ಅವರನ್ನ ಬದಲಾವಣೆ ಮಾಡಿ ಅಂತ. ಇದರಲ್ಲಿ 3ರಲ್ಲೂ ಯಾವುದೇ ಸ್ವಹಿತಾಸಕ್ತಿ ಮಲ್ಲಿಕಾರ್ಜುನ್ ಅವ್ರಿಗೆ ಇರಲಿಲ್ಲ. ಮತ್ತು ಅಲ್ಲಿ ಇದ್ದಂಥವ್ರು, ಅವರ ಜೊತೆಗೆ ಇದ್ದಂಥವ್ರು ನಮ್ಮ ಪಕ್ಷದ ಇನ್ನೊಬ್ಬ ಉಪಾಧ್ಯಕ್ಷರಾಗಿರುವಂತಹ, ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸೋಮಸುಂದರ್ ಅವರು, ಮೈಸೂರಿನವರು. ಅವರು ಬಾಗಲಕೋಟೆ ಉಪಚುನಾವಣೆಯ ಚುನಾವಣಾ ಪ್ರಚಾರ ಮಾಡಿಕೊಂಡು ತುಮಕೂರು ಬಂದಾಗ, ಅವರು ತುಮಕೂರಿನಲ್ಲಿ ಒಂದು ದಿವಸ ಇದ್ದು ಹೋಗೋದಿಕ್ಕಿದ್ದಾಗ ಇಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ನನಗೆ ಗೊತ್ತಾದಂಗೆ ಅವ್ರ ಜೊತೆ ಆದಂಥವ್ರು.
ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿ ಏನ್ ನಡೀತು ಅಂತ. ಈ ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ಮತ್ತು ಅದಕ್ಷ ಗೃಹ ಸಚಿವ ಜಿ ಪರಮೇಶ್ವರ್. ನಾವಿಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತೀವಿ. ಇಡೀ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಗೆ ಈ ಹೊತ್ತಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿಗೆ ಹಿಂದೊಮ್ಮೆ ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥವರಿಗೆ ಅವರದೇ ವ್ಯಾಪ್ತಿ ಬರಬಹುದಿತ್ತು ಮೆಡಿಕಲ್ ಕಾಲೇಜು. ಹಿಂದೊಮ್ಮೆ ಗೃಹ ಸಚಿವರಾಗಿದ್ದಂಥವ್ರಿಗೆ, ಹಾಲಿ ಗೃಹ ಸಚಿವರಾಗಿರುವಂತವರಿಗೆ ಇಂತಹ ಬಲಾಢ್ಯರು ಇರುವಂತಹ KN ರಾಜಣ್ಣ ಇಲ್ಲಿ ಬಹಳ ದೊಡ್ಡ ಬಲಿಷ್ಠ ರಾಜಕಾರಣಿ. ಅವ್ರದ್ದು ಇವತ್ತು ಹುಟ್ಟುದಬ್ಬ, ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿರುವಂತಹ ತುಮಕೂರು ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ತರುವಂತಹ ಮನಸ್ಥಿತಿ ಆಗಲಿ, ಚಿತ್ತಶುದ್ಧಿ ಆಗಲಿ, ಪ್ರಾಮಾಣಿಕತೆ ಆಗಲಿ, ಜನಪರ ಕಾಳಜಿ ಆಗಲಿ ಇಲ್ಲದೆ ಇರುವಂತವರು ಇವತ್ತಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಅವರು. ಗದಗ ಕೇವಲ 4 ತಾಲೂಕುಗಳಿರುವಂಥದ್ದು, ಹಾವೇರಿ 5-6 ತಾಲೂಕುಗಳು, ಸಣ್ಣ ಸಣ್ಣ ಜಿಲ್ಲೆಗಳು, ಕೊಡಗಿಗಿದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಂದ್ರೆ ಕೋಲಾರದಲ್ಲಿಲ್ಲ, ಯಾಕಂದ್ರೆ ಜಾಲಪ್ಪ ಅವ್ರ ಕಾರಣಕ್ಕಾಗಿ. ತುಮಕೂರಿನಲ್ಲಿಲ್ಲ, ಪರಮೇಶ್ವರ್ ಅವ್ರ ಕಾರಣಕ್ಕಾಗಿ. ಬಾಗಲಕೋಟೆಯಲ್ಲಿಲ್ಲ, ಚರಂತಿ ಮಠ ಕಾರಣಕ್ಕಾಗಿ. MB ಪಾಟೀಲ್ ಕಾರಣಕ್ಕಾಗಿ ಬಿಜಾಪುರದಲ್ಲಿಲ್ಲ. ಶಾಮನೂರು ಶಿವಸುಂದರಪ್ಪ, ಶಿವಶಂಕರಪ್ಪ ಕಾರಣಕ್ಕಾಗಿ ದಾವಣಗೆರೆಯಲ್ಲಿಲ್ಲ. ಚಿತ್ರದುರ್ಗದ ಬೃಹನ್ ಮಠದ ಕಾರಣಕ್ಕಾಗಿ ಚಿತ್ರದುರ್ಗದಲ್ಲಿಲ್ಲ. ಈ ತರಹಕ್ಕೆ ಎಲ್ಲೆಲ್ಲಿ ಬಲಾಟಿದ್ದಾರೋ ಅಲ್ಲೆಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದಿಲ್ಲ. ಇವರೆಲ್ಲರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮ ಆಸ್ಪತ್ರೆಗೆ ಬರುವಂತವ್ರು ಕಡಿಮೆ ಆಗ್ತಾರೆ, ನಮ್ಮ ಮೆಡಿಕಲ್ ಕಾಲೇಜಿನ ಇದು ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ, ನಮ್ಮ ಆಮದನಿ, ನಮಗ್ ಬರುವಂತ ಆದಾಯ ಕಡಿಮೆ ಆಗುತ್ತೆ ಅನ್ನುವಂಥ ಏಕೈಕ ಜನವಿರೋಧಿ ಕಾರಣಕ್ಕಾಗಿ ಬಲಾಢ್ಯ ಬಲಿಷ್ಠ ರಾಜಕಾರಣಿಗಳು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲಿ ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಇದೇ ಕಾರಣಕ್ಕಾಗಿ. ಹಾಗಾಗಿ ದುಡ್ಡಿರುವಂತವರು ಬಲಾಢ್ಯ ರಾಜಕಾರಣಿಗಳು ಅಲ್ಲಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರೋದಕ್ಕೆ ಬಂದು ಬಿಟ್ಟಿಲ್ಲ. ಬೀದರಲ್ಲಿದೆ, ರಾಯಚೂರಲ್ಲಿದೆ, ಗುಲ್ಬರ್ಗದಲ್ಲಿದೆ, ಕಾರವಾರದಲ್ಲಿದೆ, ಬೇರೆ ಬೇರೆ ರಾಜ್ಯದ ಯಾವುದೇ ಸಣ್ಣ ಸಣ್ಣ ಜಿಲ್ಲೆ ತಗೊಳ್ಳಿ, ಒಂದು 10-12 ಕಡೆ ಬಿಟ್ಟರೆ ಇನ್ನೆಲ್ಲ ಕಡೆ ಬಂದಿದೆ. ಇಂತಹ ಒಂದು ಅದಕ್ಷ ಗೃಹ ಸಚಿವರು ಪರಮೇಶ್ವರ್ ಅವರು ಆವತ್ತು ಅವರು ನಡೆದುಕೊಂಡದ್ದಂತನ್ನು ನೇರವಾಗಿ ಅಲ್ಲಿ ನೀವೆಲ್ಲ ಮಾಧ್ಯಮದವರು ಇದ್ರಿ, ಎಲ್ಲ ಗೊತ್ತಿರುವಂಥದ್ದು. ನನ್ನ ವಿಚಾರ ಒಂದಷ್ಟು ಹೇಳ್ತೀನಿ. ಮಾಧ್ಯಮದವರು ಇದ್ರಿ, ಕೇವಲ ಒಬ್ರಿಬ್ರಲ್ಲ, ಸಾರ್ವಜನಿಕ ಸಭೆ ಅದು, 10,000 ಜನ ಸಾರ್ವಜನಿಕರು ವಿಡಿಯೋ ಮಾಡ್ತಾ ಇದ್ರು. ಆದರೆ ಇವರು ಮಲ್ಲಿಕಾರ್ಜುನ್ ಅವರು ಅವ್ರ ಜೊತೆಗೆ ಮಾತಾಡ್ತಿರುವಾಗ ಇನ್ನೊಬ್ಬ ನಮ್ಮ ಪಕ್ಷದ ಉಪಾಧ್ಯಕ್ಷ ಸೋಮ್ ಸುಂದರ್ ಅವರು ವಿಡಿಯೋ ಮಾಡ್ತಿದ್ದನ್ನ ನೋಡಿ, ಏಯ್ ತೆಗಿಯ ನಿಲ್ಸೋ ಕ್ಯಾಮ್ರಾ ಕೈ ಮಾಡಿದ್ದಾರೆ ಪರಮೇಶ್ವರ್. ನೇರವಾಗಿ ಏನಂತಾರೆ ಅದಲ್ವಾ, ನಿಲ್ಸ ತೆಗಿಯ ಕ್ಯಾಮ್ರಾ. ಯಾವ ರೀತಿಯ ದುರ್ವರ್ತನೆಯನ್ನ ಇವರು ತೋರಿದ್ದಾರೆ ಅಂದ್ರೆ, ಇವರಿಗೆ ಬಂದಿರುವುದು ಆ ದುರ್ವರ್ತನೆ, ಇವರ ಗುಣ ಎಲ್ಲಿದೆ ಅಂದ್ರೆ ಕಾಂಗ್ರೆಸ್ನ ಮೂಲದಲ್ಲಿ. ಕಾಂಗ್ರೆಸ್ನ ಮಹಾನ್ ನೆಪೋಕಿಡ್ ಯಾರು? ರಾಹುಲ್ ಗಾಂಧಿಯಿಂದ ಆರಂಭಿಸಿ ಇಲ್ಲಿ ತನಕ ಇಡೀ ಕಾಂಗ್ರೆಸ್ ಪಕ್ಷ ವಂಶ ಪಾರಂಪರ್ಯ ರಾಜಕಾರಣದಲ್ಲಿ ನರಳುತ್ತಾ ಇದೆ. ಆ ಪಕ್ಷಗಳಲ್ಲಿ ಅದೆಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ JCB ಅಂತ ನಾವೇನ್ ಹೇಳ್ತೀವಿ, ಕಾಂಗ್ರೆಸ್, BJP, JDS, 3 ಪಕ್ಷಗಳಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ಎಂಟೈಟಲ್ಡ್ ಕಿಡ್ಸ್ ಇವತ್ತು ರಾಜ್ಯದ ರಾಜಕೀಯ ಅಧಿಕಾರವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯ ಅಂತ ಬಹಳ ಸಜ್ಜನರು, ಒಂದು ಆಗಿನ ಕಾಲದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದಂಥವ್ರು. ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಯಲ್ಲಿಯೇ ಪರಮೇಶ್ವರ್ ಅವರು ಹೈಸ್ಕೂಲ್ ಓದಿರುವಂತಹದ್ದು, MLC ಆಗಿದ್ದಂಥವರು, ಸಜ್ಜನರು, ಸಂಭಾವಿತರು. ಅವರ ಕುಟುಂಬದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಇಲ್ಲಿ MLA ಆಗಿ ಮಿನಿಸ್ಟರ್ ಆದ್ರೆ ಹೊರತು ಇವರು ಯಾವುದೋ ದೊಡ್ಡ ಸಾಧನೆಯನ್ನ ಮಾಡಿ, ಜನಪರ ಹೋರಾಟವನ್ನ ಮಾಡಿ, ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಗಂಗಾಧರಯ್ಯನವರು MLC ಆಗಿದ್ದ ಕಾರಣಕ್ಕಾಗಿ ಅವರ ಮಗ ಹೇಗೆ ಇವತ್ತು ಯತೀಂದ್ರ ಅನ್ನುವಂತ ಒಬ್ಬ ವ್ಯಕ್ತಿ MLC ಆಗಿದ್ದಾರೋ, ವಿಜಯೇಂದ್ರ ರಾಘವೇಂದ್ರ ಅನ್ನುವಂಥವ್ರು MLA-ಗಳಾಗಿದ್ದಾರೋ, ಕುಮಾರಸ್ವಾಮಿ ಆದಿಯಾಗಿ ಪ್ರಜ್ವಲ್ಲು, ಸೂರಜ್ಜು ಅನ್ನುವಂಥವರೆಲ್ಲ MLA MP-ಗಳಾದ್ರು, ಅದೇ ತರಹಕ್ಕೆ ಇವತ್ತು ನೆಪೋಟಿಸಂ ಬೇಬೀಸ್ ಅಂತಾರೆ. ಅಂದ್ರೆ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮಾಡುವಂತಾರೆ. ನೇಪಾಳದಲ್ಲಿ ಇಂತಹ ವ್ಯಕ್ತಿಗಳ ವಿರುದ್ಧ ಎದ್ದು ನಿಂತೆ ಯುವಕರಲ್ಲಿ ಇವತ್ತು ದಂಗೆ ಎದ್ದು ಅಲ್ಲಿ ಕ್ರಾಂತಿ ಮಾಡಿದ್ದು ಅಂತಹ ಪರಮೇಶ್ವರ್ ಅವರ ಬಗ್ಗೆ ಇನ್ನೊಂದೆರಡು ವಿಚಾರ ನಾನು ಹೇಳಬೇಕು, ತುಂಬಾ ನೋವಿನ ವಿಚಾರ. ಅವರು 1999 ರಿಂದ 2004 ತನಕ SM ಕೃಷ್ಣರಾವ್ ಅವರ ಅವಧಿಯಲ್ಲಿ ಯಾವ ಸಚಿವರಾಗಿದ್ರು? ಉನ್ನತ ಶಿಕ್ಷಣ ಸಚಿವರಾಗಿದ್ರು. ಉನ್ನತ ಶಿಕ್ಷಣ ಇದರಲ್ಲಿನೇ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳ ಉಸ್ತುವಾರಿ ಅಥವಾ ಅದರ ಜವಾಬ್ದಾರಿ ಬರುತ್ತೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಕಂಡು ಕೇಳರಿಯದಂತ ದುರ್ವರ್ತನೆಯನ್ನ ತೋರದಂತವರು, ಅನೈತಿಕತೆಯನ್ನ ಪ್ರದರ್ಶನ ಮಾಡಿದಂತವರು. ಆ ವಿಚಾರವಾಗಿ ಪರಮೇಶ್ವರ್ ಅವರು ಹೇಗೆ ಮಧ್ಯಾಹ್ನಕ್ಕೆ ಸರ್ಕಾರದಿಂದ ನಾವು ಯಾವುದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತ ಸರ್ಕಾರದ ಮಂತ್ರಿಯಾಗಿ ಇವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸಂಜೆಗೆ ರಾಜ್ಯದಲ್ಲಿರುವಂತಹ ಎಲ್ಲ ಕ್ಯಾಪಿಟೇಷನ್ ಕುಳಗಳನ್ನ ಕರ್ಕೊಂಡು SM ಕೃಷ್ಣರವರ ಹತ್ರ, ಇವರ ನೇತೃತ್ವದಲ್ಲಿ, ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಹತ್ರ ನಿಯೋಗ ಹೋಗುತ್ತೆ. ಅಲ್ಲಿ ಹೋಗಿ ಏನ್ ಹೇಳುತ್ತೆ ಪರಮೇಶ್ವರ್ ಅವರು, ಏನ್ ಹೇಳ್ತಾರೆ? ನಮಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ನಡೆಸೋರಿಗೆ ನಮಗೆ ಕಷ್ಟ ಆಗಿದೆ, ಇಷ್ಟು ಕಡಿಮೆ ಫೀಸಲ್ಲಿ ನಡ್ಸಕ್ ಆಗೋದಿಲ್ಲ, ಫೀಸ್ ಜಾಸ್ತಿ ಮಾಡ್ತಾರೆ ಅಂತ.
ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇವರು ಬೇರೆ ಬೇರೆ ದೇಶದಲ್ಲಿ PhD ಮಾಡಿರೋರು, ನಮ್ಮ ದೇಶದಲ್ಲಿ MSc ಮಾಡಿಕೊಂಡು PhD ಮಾಡಿರೋರು, ಅಥ್ಲೀಟ್ ಆಗಿದ್ದಂಥವ್ರು, ಒಲಿಂಪಿಕ್ಸ್ಗೂ ಸಹ ಇವ್ರಿಗೆ ಟ್ರೈನಿಂಗಿಗೆ ರೆಡಿ ಆಗಿದ್ದವರು ಒಂದು ಕಾಲದಲ್ಲಿ. ಪರಮೇಶ್ವರ್ ಸಣ್ಣ ಕುಟುಂಬದ ಹಿನ್ನೆಲೆ ಆಗಲಿ, ಸಣ್ಣ ತಿಳುವಳಿಕೆ ಇರುವಂಥ ಮನುಷ್ಯ ಆಗಲಿ ಅಲ್ಲ. ಅವರು ಸಾಕಷ್ಟು ವಿದ್ಯಾವಂತರು, PhD ಮಾಡಿ ಡಾಕ್ಟರೇಟ್ ತಗೊಂಡಿರೋರು. ಕೇವಲ 5 ವರ್ಷದ MBBS ಮುಗಿಸ್ಕೊಂಡು ಡಾಕ್ಟರೇಟ್ ತಗೊಂಡಿರೋರಲ್ಲ ಅವರು. BSc ಮಾಡಿಕೊಂಡು MSc ಮಾಡಿಕೊಂಡು ಆಮೇಲೆ PhD ಮಾಡಿರುವಂಥವ್ರು, ಬಹಳ ಓದಿರುವಂಥವ್ರು. ಅವರು ನಡೆದುಕೊಳ್ಳುವಂತಹ ರೀತಿ, ಸೂಕ್ಷ್ಮತೆ ಇದು ಅಲ್ಲವೇ ಅಲ್ಲ. ಆ ತರಕ್ಕೆ ಮಧ್ಯಾಹ್ನ ಸರ್ಕಾರದ ವತಿಯಿಂದ ನಾವು ಜನರ ಪರವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತೇಳಿ ಸಂಜೆಗೆ ನಿಯೋಗ ತೆಗೆದುಕೊಂಡುವಂತ ಭ್ರಷ್ಟ ಮನಸ್ಥಿತಿ ಇರುವಂತವರು ಪರಮೇಶ್ವರ್ ಅವರು. ಎರಡನೇದಾಗಿ ಮುಂದಿನ ಇನ್ನೊಂದು, ಇವರು ಹಿಂದೆ ಗೃಹ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2.5 ಕೋಟಿ ರೂಪಾಯಿ ಹಣ, ನಗದು ಹಣ ವಿಧಾನಸೌಧದ ಆವರಣದಲ್ಲಿ ಕಾರಲ್ಲಿ ಪತ್ತೆ ಆಯಿತು. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ರು ಸೇರ್ಕೊಂಡು ಆ ಇಡೀ ಪ್ರಕರಣವನ್ನ 2.5 ಕೋಟಿ ನಗದು ಪ್ರಕರಣವನ್ನ ಮುಚ್ಚಾಕಿದ್ರು. ಯಾರ್ದು ಹಣ? ಆ ಹಣ ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದ್ದು. ಯಾರಿಗೆ ಕೊಡೋದಿಕ್ಕೆ ಹೋಗ್ತಾ ಇತ್ತು ಹಣ? ಯಾವುದೋ ಒಬ್ಬ ಜಡ್ಜ್ ಕೊಡೋದಿಕ್ಕೆ ಹೋಗ್ತಿತ್ತು. ನಾನೇ ಸಹಿ ಹಾಕಿ ಚೀಫ್ ಜಸ್ಟಿಸ್ಗೆ ಪತ್ರ ಬರೆದಿದ್ದೀನಿ. ಆ ಹಣ ಇಂತಹ ಜಡ್ಜ್ಗೆ ಕೊಡೋದಿಕ್ಕೆ ಹೋಗ್ತಾ ಇತ್ತು. ಆ ಜಡ್ಜ್ಗೆ ಕೊಡೋದಿಕ್ಕೆ ಹೋಗ್ತಿದ್ದ ಹಣ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವರ ಪರವಾಗಿ ತೀರ್ಪು ಬಂದಿದೆ ಅಂತ ಹೇಳಿ ಆವತ್ತು ಸರಿಯಾಗಿ ಅವ್ರ ಪ್ರಕರಣವನ್ನ ವಿಲೇವಾರಿ ಮಾಡಿದ್ದಿದ್ರೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್, ಯಡಿಯೂರಪ್ಪ ಜೈಲಲ್ಲಿ ಇರಬೇಕಾಗಿತ್ತು. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಅದಕ್ಷತೆಯನ್ನ, ಅಪ್ರಾಮಾಣಿಕತೆಯನ್ನ ತೋರಿಸ್ಕೊಂಡು ಬಂದಿರುವಂತಹ ವ್ಯಕ್ತಿ, ಮದೋನ್ಮತ್ತ, ಮದ ಅಂದ್ರೆ ಏನು? ಅಧಿಕಾರದ ಮದ, ಅಹಂಕಾರದ ಮದ, ಮದೋನ್ಮತ್ತ ವ್ಯಕ್ತಿ. ಸಂವಿಧಾನ ಅಂತ ಅವರ ದೊಡ್ಡ ಏನು ಲೀಡರ್, ನೆಪೋಕಿಡ್ ನಂಬರ್ 1 ರಾಹುಲ್ ಗಾಂಧಿ ಸಂವಿಧಾನದ ಬುಕ್ ಅನ್ನ ತೋರಿಸ್ತಾರೆ. ಅಂತ ಸಂವಿಧಾನ ರಕ್ಷಕರು ಬಿಜೆಪಿಯಿಂದ ಸಂವಿಧಾನ ಏನು ಹಾಳಾಗ್ತಾ ಇದೆ ಅಥವಾ ಸಂವಿಧಾನವನ್ನು ಇವರು ತೆಗಿಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡಿತಾರೆ. ಆದರೆ ಅದೇ ಪಕ್ಷದ ಅವರದೇ ಅಧಿಕಾರದಲ್ಲಿರುವಂತ, ಆಡಳಿತದಲ್ಲಿರುವಂತ ರಾಜ್ಯದಲ್ಲಿ ಗೃಹ ಸಚಿವರಾಗಿರೋರು ಸಾರ್ವಜನಿಕವಾಗಿ ವಿಡಿಯೋ ಮಾಡೋದನ್ನ, ಅದು ಯಾರನ್ನೂ ಅಲ್ಲ, 10 ಜನ ಇರ್ತಾರೆ. ಒಬ್ಬ ಟಿ-ಶರ್ಟ್ ಹಾಕೊಂಡಿದ್ದಂತ KRS ಪಕ್ಷ ಟಿ-ಶರ್ಟ್ ಹಾಕೊಂಡಿದ್ದಂತ ವ್ಯಕ್ತಿಯನ್ನ ನಿಲ್ಸೋ, ತೆಗಿಯೋ ಕ್ಯಾಮ್ರಾ ಅಂತ ಕೈ ಮಾಡ್ತಾರೆ. ಅಂದ್ರೆ ಅವರ ಮನಸ್ಥಿತಿಗಳು, ಅವರ ವ್ಯಕ್ತಿತ್ವಗಳು ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ಹಾಗಾಗಿ ಇವರಂತೂ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ನೈತಿಕತೆ, ಅನೈತಿಕತೆ ಇರುವಂತಹ, ನೈತಿಕತೆಯ ಪದರವೇ ತೆಳುವಾಗಿರುವಂತಹ ಸಂದರ್ಭದಲ್ಲಿ ನಾವು ರಾಜೀನಾಮೆ ಕೇಳೋದು ಕೆಲವೊಂದೆಲ್ಲ ಆಗೋದಿಲ್ಲ. ಯಾಕಂದ್ರೆ ಎಂತೆಂತಹ ದೊಡ್ಡ ದೊಡ್ಡ ತಪ್ಪುಗಳು ಮಾಡಿರೋರು ಸಹ ಇವತ್ತು ಜೈಲಿಗೆ ಹೋಗಿ ಬಂದಿರುವಂತವ್ರು ಈ ರಾಜ್ಯದ ಉಪಮುಖ್ಯಮಂತ್ರಿ, ಹಲವಾರು ಕೇಸುಗಳಿರುವಂತ ರಾಜ್ಯದ ಮಂತ್ರಿ, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೇನೆ ಇದೆ. ಹಿಂದೆ ಯಾವುದೋ ರೈಲು ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ಅಂತ ಹೇಳಿ ರಾಜೀನಾಮೆ ಕೊಟ್ಟಂತಹ ಒಂದು ಪರಂಪರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟು ರೈಲು ಆಕ್ಸಿಡೆಂಟ್ ಆಗಿದ್ದಕ್ಕೆ ರೈಲ್ವೆ ಸಚಿವರಾಗಿದ್ದಂತ ಅಂತಹ ಒಂದು ಪರಂಪರೆ ಇರುವಂತಹ ದೇಶದಲ್ಲಿ ಇವತ್ತು ವ್ಯಭಿಚಾರ ಮಾಡಿದ್ರು ಅಥವಾ ಅತ್ಯಾಚಾರ ಮಾಡಿದ್ರು ರಾಜೀನಾಮೆ ಕೊಡುವಂತಹ ಸ್ಥಿತಿ ಬಂದಿಲ್ಲ. ಹಾಗಾಗಿ ಆದ್ರೆ ನಾವು ನೈತಿಕವಾಗಿ KRS ಪಕ್ಷದವರು ಪ್ರಾಮಾಣಿಕವಾಗಿ, ಜನಪರವಾಗಿ, ಪಾರದರ್ಶಕವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪರಮೇಶ್ವರ್ ಅವರು ಮಂತ್ರಿ ಆಗೋದಿಕ್ಕೆ ಅನರ್ಹರು, ಅವರು ಅರ್ಹರಲ್ಲ. ಅವರ ಗುಣ ಒಬ್ಬ ದಾದಾ ತರಹದ ಗುಣ ಇದೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಎರಡನೇ ವಿಚಾರ, ರಾಜೀನಾಮೆ ಕೊಡೋದು ಅದು ಬಿಟ್ಟಾದ್ಮೇಲೆ ಆವತ್ತು ದೂರು ಏನು ದಾಖಲಾಯಿತು ಎಲ್ಲ ಜನ ನೋಡಿದ್ದಾರೆ. ಇವ್ರನ್ನ ಸೋಮಸುಂದರ್ ಅವರನ್ನ ಪೊಲೀಸ್ ಹೇಳ್ಕೊಂಡು ಹೋದ್ರು. ಇವ್ರು ವಿಡಿಯೋ ಮಾಡ್ತಾ ಇದ್ರು, 16 ಜನ ಮಾಡ್ತಾ ಇದ್ರು, ಪೊಲೀಸರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಆದ್ರೆ ಸೋಮಸುಂದರ್ ಅವರ ನಮ್ಮ ಉಪಾಧ್ಯಕ್ಷರ ಫೋನ್ ಕಿತ್ಕೊಂಡು ಪೊಲೀಸರು ಹೇಳ್ಕೊಂಡು ಹೋದ್ರು. ಅವ್ರೊಂದ್ ಕಡೆ ಅದು ಕಂಬಿ ಇಟ್ಕೊಳಕ್ ನೋಡ್ತಾರೆ, ಆದ್ರೂ ಹೇಳ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಹೋಗಿ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಒಂದು FIR ದಾಖಲು ಮಾಡ್ತಾರೆ. FIR ಅಲ್ಲಿ ಸೋಮಸುಂದರ್ ಅವಾಚ್ಯ ಶಬ್ದಗಳಿಂದ ಬೈದರು, ದಬ್ಬಾಳಿಕೆ ಮಾಡಿದ್ರು ಅಂತೆಲ್ಲ ಒಬ್ಬ ಮಹಿಳೆ ಮಂಜುಳಾ ಅನ್ನುವಂತ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಮಹಿಳೆ ಒಂದು ದೂರು ಕೊಡ್ತಾರೆ. ನಾವು ನೋಡಿದ್ದೀವಿ ಎಷ್ಟೋ ಸಂದರ್ಭಗಳಲ್ಲಿ ಲೈಂಗಿಕವಾಗಿ ದೌರ್ಜನ್ಯ ಆಗಿರೋದಿಲ್ಲ, ಅತ್ಯಾಚಾರ ಆಗಿರೋದಿಲ್ಲ, ಅಥವಾ ಅವರನ್ನ ಜಾತಿ ನಿಂದನೆ ಮಾಡಿರೋದಿಲ್ಲ. ಆದ್ರೆ ಅಬಲರು, ಅಸಹಾಯಕರು, ದುರ್ಬಲರು, ಯಾವುದೋ ಒಂದು ಬಲಾಢ್ಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಾಗ ನಮಗೊಂದೇನೋ ಕಾನೂನಿನಲ್ಲಿ ಏನಾದ್ರು ಶಕ್ತಿ ಪಡ್ಕೊಳ್ಳೋಣ ಅಂತೇಳಿ ಕೆಲವೊಂದು ಸಂದರ್ಭಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮೇಲೆ ಅತ್ಯಾಚಾರ ಪ್ರಯತ್ನ ನಡೆಸಲಾಯಿತು, ನಮ್ಮ ಮೇಲೆ ಹಲ್ಲೆ ಮಾಡಲಾಯಿತು, ನಮ್ಮನ್ನ ಜಾತಿ ನಿಂದನೆ ಮಾಡಲಾಯಿತು ಅಂತ ದೂರು ಕೊಟ್ಟಿರೋದು ನಾವು ನೋಡಿದ್ವಿ. ಕೆಲವೊಂದು ಯಾರು ಅಬಲರು, ಅಸಹಾಯಕರು, ನನಗೆ ಅವರ ಬಗ್ಗೆ ಕನಿಕರ ಇದೆ. ಅವರು ಆ ತರದಲ್ಲಾದ್ರೂ ಅನ್ಯಾಯದ ವಿರುದ್ಧ ಒಂದು ಹೋರಾಟಕ್ಕೆ ಇದನ್ನ ಬಳಸ್ತಾ ಇದ್ದಾರಲ್ಲ ಅಂತ. ಆದರೆ ಒಬ್ಬ PSI ಆಗಿರುವಂತಹ ಒಬ್ಬ ಬಲಿಷ್ಠ ಏನು ವ್ಯವಸ್ಥೆಯ ಭಾಗವಾಗಿರುವಂತಹ ಒಬ್ಬ ಮಹಿಳೆ ನನ್ನನ್ನ ತಳ್ಳಾಡಿದ್ರು, ನೂಕಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಕಂಪ್ಲೇಂಟ್ ಕೊಡೋದಿದೆಯಲ್ವಾ, ಇದು ಈ ರಾಜ್ಯದ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ ಅವಮಾನಕಾರಿಯಾದ, ನಾಚಿಕೆಯಡಿಯಾದಂಥ ವಿಚಾರ. ಸುಳ್ಳು ದಾಖಲೆ
ಅವರು ಆಗಿದ್ರೆ ಕೊಟ್ಟಿದ್ರೆ ಪರವಾಗಿಲ್ಲ. ನೀವೆಲ್ಲ ಸಾಕ್ಷಿ ಇದ್ದೀರಾ, ಇಲ್ಲಿ ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ, ನೀವೆಲ್ಲ ಸಾಕ್ಷಿ ಇದ್ದೀರಾ. ಅಲ್ಲಿದ್ದಂಥವ್ರು ಸಾವಿರಾರು ಜನ ಸಾಕ್ಷಿ ಇದ್ದಾರೆ, ವಿಡಿಯೋ ಸಾಕ್ಷಿಗಳಿದೆ. ನಡೆದೇ ಇರೋದನ್ನ ನಡೆದಿದೆ ಅಂತ ಈ ಮಹಿಳೆ ಹೇಳ್ತಾರೆ ಅಂದ್ರೆ ಅವರು ಪೊಲೀಸ್ ಆಗೋದಿಕ್ಕೆ ನಾಲಾಯಕ. ಅವರಿಗೆ ಮಂಪರು ಪರೀಕ್ಷೆ ಆಗ್ಬೇಕು, ಪಾಲಿಗ್ರಾಫ್ ಟೆಸ್ಟ್ ಆಗಬೇಕು. ಇವತ್ತಲ್ಲ ನಾಳೆ ಮಾಡಿಸ್ತೀವಿ. ಆ ಮಹಿಳೆ ಹೇಳಿದ್ದಾರೆ ಅನ್ನುವಂಥ 2 ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಒಂದು, ಆ ಮಹಿಳೆ ಇಲ್ಲ ನನಗೇನು ಗೊತ್ತಿಲ್ಲ, ನನ್ನನ್ನು ಬಲವಂತವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಹಿ ಮಾಡು ಅಂತೇಳಿ ನನ್ನ ಕೈಯಲ್ಲಿ ಸುಳ್ಳು ದೂರಿಗೆ ಸಹಿ ಮಾಡಿಕೊಂಡ್ರು ಅಂತ ಆ ಹೆಣ್ಮಗಳು ಅಳ್ತಾ ಇದ್ಲು ಅಂತ ಒಂದು ಸುದ್ದಿ. ಇನ್ನೊಂದು ಸುದ್ದಿ, ಅದೇ PSI ದೂರು ಕೊಟ್ಟಿರುವಂತ ದೂರುಗಾರ್ತಿ ಲಾಯರ್ಗಳಿಗೆ, ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಬರುವಂತ ಲಾಯರ್ಗಳಿಗೆ ಫೋನ್ ಮಾಡಿ ದಯವಿಟ್ಟು ಈ ಕೇಸ್ ತಗೊಳ್ಬೇಡಿ ಅಂತ ಹೇಳ್ತಾರೆ ಅಂತ. ಎರಡೂ ಒಬ್ಬ ಮಹಿಳೆ ಇತ್ತೀಚೆಗೆ ತಾನೇ ಅಲ್ಲಿ ಗಲ್ಲಾಯಿತು ತಮಿಳುನಾಡಲ್ಲಿ. ಒಬ್ಬ ಕಾನ್ಸ್ಟೇಬಲ್ ನಿಂತ್ಕೊಂಡು ಸಾಕ್ಷ್ಯ ಹೇಳಿದ್ದಕ್ಕೆ ಅಲ್ಲಿ ಒಂದು ಸತ್ಯದ ಪರ ನ್ಯಾಯದ ಪರ ಒಂದು ತೀರ್ಮಾನ ಆಯಿತು ಪೊಲೀಸರ ಮೇಲೆ. ಆದ್ರೆ ಇಲ್ಲಿ ಈ ಮಹಿಳೆ ಇವರು ಇವತ್ತಲ್ಲ ನಾಳೆ ಅವರ ಕಟಕಟೆಯಲ್ಲಿ ನಿಲ್ತಾರೆ, ಅವರ ಕೆಲಸ ಕಳ್ಕೊಳ್ತಾರೆ, ಅವರ ಮೇಲೆ ಕೇಸ್ಗಳನ್ನ ನೂರಾರು ಸಂದರ್ಭಗಳಲ್ಲಿ ಅವ್ರ ಮೇಲೆ ಕೇಸ್ಗಳನ್ನು ಹಾಕಲಾಗುತ್ತೆ. ಅವರ ಭವಿಷ್ಯ ಬಹಳ ಕರಾಳವಾಗಿರುತ್ತೆ. ಸುಳ್ಳು ದೂರು ಯಾರು ಆಗ್ಲೇ ಹೇಳಿದಾಗೆ ಕೊಳ್ಳಿ, ಬಡವರು, ಅಸಹಾಯಕರು, ದುರ್ಬಲರು ಏನೋ ಕೊಡ್ತಾರೆ, ನಾವು ಅದನ್ನ ಕ್ಷಮಿಸ್ಬೋಣ. ಆದ್ರೆ ಒಬ್ಬ ಬಲಿಷ್ಠ ವ್ಯವಸ್ಥೆಯ ಒಬ್ಬ ಮಹಿಳಾ ಅಧಿಕಾರಿ ಈ ತರಕ್ಕೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದ್ರು, ನಿಂದಿಸಿದ್ರು, ತಳ್ಳಾಡಿದ್ರು, ಅಲ್ಲಿ ನೋಡಿದಿರೋದನ್ನೆಲ್ಲ ನೋಡಿದ್ದಾರೆ. ಹಾಗಾಗಿ ಆ ಮಹಿಳೆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ನಾಲಾಯಕ. ಆ ಮಹಿಳೆಗೆ ಆ ತರಕ್ಕೆ ಮಾಡಿ ಅಂತ ಹೇಳಿರುವಂತ ಯಾವನೇ ಇನ್ಸ್ಪೆಕ್ಟರ್ ಇರಲಿ, ಯಾವನೇ SP ಇರಲಿ, ದೇ ಆರ್ ನಾಟ್ ಫಿಟ್ ಟು ಸರ್ವ್ ಇನ್ ಎ ಡೆಮಾಕ್ರಸಿ. ನಮ್ಮದಿದು ಪ್ರಜಾಪ್ರಭುತ್ವ ಸರ್ಕಾರ, ಯಾವುದೋ ರಾಜನ ಆಡಳಿತ, ಯಾವುದೋ ಸರ್ವಾಧಿಕಾರಿ ಆಡಳಿತ ಅಲ್ಲ. ಅವರು ಬದ್ಧರಾಗಬೇಕಾಗಿರೋದು ಸಂವಿಧಾನಕ್ಕೆ ಮತ್ತು ಸತ್ಯಕ್ಕೆ. ಸಂವಿಧಾನಕ್ಕೆ ಸತ್ಯಕ್ಕೆ ಬದ್ಧವಾಗಿಲ್ಲದ ಸರ್ಕಾರಿ ಅಧಿಕಾರಿಗಳು, ಅವನು ಚೀಫ್ ಸೆಕ್ರೆಟರಿ ಆಗಿರಲಿ, DGIGP ಆಗಿರಲಿ, ಎಂತಹದೇ ದೊಡ್ಡ ಅಧಿಕಾರಿ IAS IPS ಆಗಿರಲಿ, ಅವರೆಲ್ಲರೂ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಮಾಡಿದಂಥ ಕಾಯ್ದೆ ಕಾನೂನುಗಳಿಗೆ ಅಡಿಯಾಗಿ ಕೆಲಸ ಮಾಡಬೇಕು ಹೊರತು ಅವರ ಏನಂತಾರೆ ಓರಲ್ ಮಾತುಗಳಿಗಲ್ಲ, ಬಾಯಿ ಮಾತುಗಳಿಗೆ. ಗೃಹ ಸಚಿವರು ಹೇಳಿರಬಹುದು, ಇವ್ರು ಒಳಗಾಕ್ರಿ ಅಂತೇಳಿ, ಹಾಕಿ ಅಂತ ಹೇಳಿದ ತಕ್ಷಣಕ್ಕೆ ನಾಯಿಗಿಂತ ನಾಯಿ ಬಾಲ ಜಾಸ್ತಿ ಅಲ್ಲಾಡುತ್ತೆ ಅಂತಾರಲ್ವಾ, ಆ ತರಕ್ಕೆ SP ಆದಿಯಾಗಿ ಆ SP ಈಸ್ ಅನ್ಫಿಟ್ ಟು ಸರ್ವ್ ಕರ್ನಾಟಕ ಪೀಪಲ್ ಆಫ್ ಕರ್ನಾಟಕದ ಜನರಿಗೆ ಮಾಡಿರುವಂತಹ ಮಹಾದ್ರೋಹ ಈತ IAS IPS ಆಫೀಸರ್ಗಳು. ಇನ್ನು ಚಿಕ್ಕ ಹುಡುಗ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಎಷ್ಟೋ 35-40 ಹೇಗಿರ್ಬೇಕು. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಮಧುಕರ್ ಶೆಟ್ಟಿ ಮೊನ್ನೆ ಮಧುಕರ್ ಶೆಟ್ಟರ್ದು ಇದಾದಾಗ ಸತ್ತಾದಾಗ ನಾವು ರಾಜ್ಯದ 100-150ಕ್ಕಿಂತ ಹೆಚ್ಚು ಪೊಲೀಸ್ ಸ್ಟೇಷನ್ಗಳಿಗೆ ಮಧುಕರ್ ಶೆಟ್ಟರ ಫೋಟೋ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಒಂದು ಮನವಿ ಮಾಡಿದ್ವಿ, ಇವರ ಆದರ್ಶದಲ್ಲಿ ನೀವು ಕೆಲಸ ಮಾಡಿ ಅಂತ. ಬಹಳಷ್ಟು ಕಡೆಗಳಲ್ಲಿ ಯಾರೋ 4-5 ಮೊನ್ನೆ ಯಾವುದೋ ಹುಡುಗಿನ ತಗಲಾಕೊಂಡಿದ್ನಲ್ಲ, ಏನೋ ಅವನ ಹೆಸರು, ಅವನು ಇನ್ಸ್ಪೆಕ್ಟರ್ ಐಶು ಅಂತ ಇದ್ನಲ್ಲ, ಆ ಲೇಡಿ ಡಾನ್, ಪಾಪಣ್ಣ, ಅವನು ಒಂದು ಕಡೆ ವಿರೋಧ ಮಾಡ್ದ, ಫೋಟೋ ತಗೊಳಕ್ಕೆ ರೆಡಿ ಇರಲಿಲ್ಲ ಅಥವಾ. ಆದರೆ ಬಹುತೇಕ ಕಡೆಗಳಲ್ಲಿ ನಾವು ಕೊಟ್ಟಂತ ಫೋಟೋ ತೆಗೆದುಕೊಂಡು ಅಲ್ಲಿಟ್ಟು ಪೂಜೆ ಮಾಡಿ ಅವ್ರ ಆದರ್ಶದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳಿದ್ರು. ಆ ತರಹದ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ತರಹದ ಮಧುಕರ್ ಶೆಟ್ಟಿ ಇದ್ದಂತಹ ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ತುಮಕೂರಿನ ಎಸ್ಪಿಗೆ ಗೊತ್ತಿದೆ, ಎಸ್ಪಿನೋ ಈ ವಾಸ್ ಪ್ರೆಸೆಂಟ್ ಅಟ್ ದ ಸ್ಪಾಟ್, ಈಸ್ ದ ವಿಟ್ನೆಸ್. ನಾವು ಕರಿತೀವಿ ಪಾರ್ಟಿ ಸವಾಲ್ ಮಾಡಿದಾಗ, ಕೇಸು ಚಾರ್ಜ್ ಶೀಟ್ ಆಗಲಿ, ಪಾರ್ಟಿ ಸವಾಲಿಗೆ ಆ SP ಕರೆಸಿ ಕಟಕಟೆ ನಿಲ್ಲಿಸ್ತೀವಿ. ಅವರೇ ಹೇಳ್ಬೇಕು, ಪ್ರಮಾಣಬದ್ಧವಾಗಿ ಹೇಳಬೇಕು, ಇವ್ರ ಮೇಲೆ ಮುಂದಕ್ಕೆ ಏನೇನು ಕಾನೂನು ಕ್ರಮ ತಗೊಳಕ್ಕಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತೀವಿ, ಮಂಪರ್ ಪರೀಕ್ಷೆ ಮಾಡಿಸ್ತೀವಿ, ಏನೆಲ್ಲ ಕಾನೂನಲ್ಲಿ ಅವಕಾಶ ಇದೆಯೋ ಅದು ನಾವು ಮಾಡಿಸ್ತೀವಿ. ಆದ್ರೆ ಇಂಥವರು ಕರ್ನಾಟಕದಂತಹ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಇರಬೇಕಾ ಇರಬಾರದಾ? IAS ಅಧಿಕಾರಿಗಳು, IPS ಅಧಿಕಾರಿಗಳು ಈ ಮಟ್ಟಕ್ಕೆ ಹೋದ್ರೆ ರಾಜ್ಯದಲ್ಲಿ ಆಡಳಿತ ಏನಾಗುತ್ತೆ, ಜನಸಾಮಾನ್ಯರ ಹಕ್ಕುಗಳು ಏನಾಗುತ್ತೆ, ಈ ವಿಚಾರವಾಗಿ ಜನ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಪತ್ರಕರ್ತರಲ್ಲಿ ಆ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅವರು ಕೇವಲ ತುಮಕೂರು ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಅಧ್ಯಕ್ಷ ಮತ್ತು ಒಬ್ಬ ಭ್ರಷ್ಟ ಗೃಹ ಮಂತ್ರಿ. ಏನು ಹಿಡಿತಾ ಇಲ್ಲ, ಇಡೀ ರಾಜ್ಯದಲ್ಲಿ ಅತ್ಯಂತ ಅತಿ ಕೆಟ್ಟ ಜನದ್ರೋಹಿ, ಜನ ವಂಚಕ ಒಂದು ಇಲಾಖೆ ಇದ್ರೆ ನಂಬರ್ 1 ಪೊಲೀಸ್ ಇಲಾಖೆ, 2ನೇದು ಕಂದಾಯ ಇಲಾಖೆ. ಹಾಗಾಗಿ ಪರಮೇಶ್ವರ್ ಅವರು ಆ ಇಲಾಖೆಯನ್ನು ಸುಧಾರಣೆ ಮಾಡುವಂತ ಯಾವ ಕೆಲಸವನ್ನು ಇಷ್ಟೂ ವರ್ಷಗಳಲ್ಲಿ ನಾವೆಷ್ಟೋ ಜನ, ಮೊನ್ನೆ ತಾನೇ ನಮ್ಮ ಒಂದು ಸಭೆಯಲ್ಲಿ ಬಿ ಸೋಮಶೇಖರ್ ಬಂದಿದ್ರು, ಬಹಳ ಜನಕ್ಕೆ ಪತ್ರಕರ್ತರು ಗೊತ್ತಿದೆ. ಹಿಂದೆ ಜನತಾ ಪಕ್ಷದಲ್ಲಿ ಇದ್ದಂಥವ್ರು, ಈಗ ಆಮೇಲೆ ಕಾಂಗ್ರೆಸ್ ಬಂದರು, ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಮಧ್ಯದಲ್ಲಿ BJPಯಲ್ಲಿ ಇದ್ರು. ಅವರು ಸಂದರ್ಭದಲ್ಲಿ ಮಳವಳ್ಳಿ ಅವರು ಎಷ್ಟೆಲ್ಲ ಆಡಳಿತದಲ್ಲಿ ಸುಧಾರಣೆ ತಂದ್ರು, ಕಂದಾಯ ಇಲಾಖೆ ಸುಧಾರಣೆ ತಂದ್ರು, ಶಿಕ್ಷಣ ಇಲಾಖೆ ಸುಧಾರಣೆ ತಂದ್ರು. ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ ಅಲ್ಲಿ ಇದೆ ಅವರು ಮಾತಾಡಿದಂಥದ್ದು ಮೊನ್ನೆ ಒಂದು ಸಭೆಯಲ್ಲಿ ನಮ್ಮ ಜೊತೆ ಕೂತ್ಕೊಂಡು. ಎಂತೆಂಥ ಸುಧಾರಣೆಗಳು ತಂದ್ರು. ಅವ್ರ ಹೆಸರಿಗೆ ಒಂದು ವೀರಪ್ಪ ಮೊಯ್ಲಿ ಅವರು CET ತಂದಾಗ ಅವರೆಲ್ಲ ಪರಮೇಶ್ವರ್ ಇವರೆಲ್ಲ ಬಹಳ ದೊಡ್ಡ ಅವರ ಇಲಾಖೆಗಳ ಸಾಧನೆ ಮಾಡಿದಂಥವ್ರು. ಟೆಲ್ ಮಿ ಒನ್ ಸಿಂಗಲ್ ಥಿಂಗ್ ಅಬೌಟ್ G. ಪರಮೇಶ್ವರ್.
ಜಿ ಪರಮೇಶ್ವರ್ ಅವರ ಸಚಿವರಾಗಿ ಯಾವುದೇ ಇಲಾಖೆಯಲ್ಲಿ ಮೊದಲು ಸಿರಿಕಲ್ಚರ್ ರೇಷ್ಮೆ ಸಚಿವರಾಗಿದ್ರು, ತದನಂತರ ಉನ್ನತ ಶಿಕ್ಷಣ ಸಚಿವರಾದ್ರು. 2 ಅವಧಿಗೆ ಈಗ ಏನಾಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ಪಾರದರ್ಶಕವಾದಂತಹ, ಒಂದು ಜನಪರವಾದಂತಹ ಒಂದು ಸುಧಾರಣೆಯನ್ನ ಇಲಾಖೆಯಲ್ಲಿ ತಂದಿದ್ದಾರೆ ಅನ್ನೋದಕ್ಕೆ ಇವರು ರಿಮೋಟ್ ಕಂಟ್ರೋಲ್ ಎಲ್ಲಿದೆ, ಬಹುಶಃ ಯತೀಂದ್ರ ಹತ್ರ ಇದೆ, ಯತೀಂದ್ರ ಹತ್ರನೋ ಬೇರೆಯವ್ರ ಹತ್ರನೋ ಇದೆ ಹೊರತು ಇವರು ಬರೀ ತುಮಕೂರಿಗೆ ಬರುವಾಗ, ಬೇರೆ ಬೇರೆ ಕಡೆ ಬರುವಾಗ ಏನಂತಾರೆ ಅದನ್ನ, ಏನಪ್ಪಾ ಅದು ಗಾಡಿಗಳು ಬರ್ತಾವಲ್ಲ, ಕಾವಲ್ಕೇಡ್ ಏನಂತಾರೆ ಅದು, ಎಸ್ಕಾರ್ಟ್ಗಳು ಹಾಕೊಂಡು ಬರೋದಕ್ಕೆ ಮಾತ್ರ ಖುಷಿ ಪಡುವಂತಹ ವ್ಯಕ್ತಿ. ಅವ್ರಿಗಿರೋದೆಲ್ಲನೂ ಅವರ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನ ಬೆಳೆಸೋದು, ಅವರ ಸಾಮ್ರಾಜ್ಯವನ್ನ ವಿಸ್ತರಿಸೋದು, ಆವಾಗ MLA ಆಗುವಂಥದ್ದು, ಮಿನಿಸ್ಟರ್ ಆಗುವಂಥದ್ದು ಕಾಂಗ್ರೆಸ್ ಪಕ್ಷ ಬಂದಾಗ. ಅದು ಬಿಟ್ಟರೆ ಯಾವುದೇ ಒಂದು ಜನಪರವಾದ ಹೋರಾಟವಾಗಲಿ, ಜನಪರವಾದ ವಿಚಾರವಾಗಲಿ, ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿಗಳು ಜನರ ಮುಂದೆ ಇಲ್ಲ. ಇಂತಹ ಅದಕ್ಷ ಸಚಿವ ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ತುಮಕೂರಿನ ಜನಕ್ಕಂತೂ ಜಿ ಪರಮೇಶ್ವರ್ ತುಮಕೂರು ಜನತೆಗೆ ಅಂಟಿದಂತಹ ಒಂದು ಶಾಪ. 11 ವಿಧಾನಸಭಾ ಕ್ಷೇತ್ರಗಳು ಅಲ್ವಾ, 11 ವಿಧಾನಸಭಾ ಕ್ಷೇತ್ರಗಳು, 9 ತಾಲೂಕುಗಳಿರುವಂತಹ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಬಿಟ್ಟು 2ನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು. ತುಮಕೂರಿಗೆ ಕನಿಷ್ಠ ಒಂದು ಮೆಡಿಕಲ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜು ತರೋದಿಕ್ಕೆ ಯೋಗ್ಯತೆ ಇಲ್ಲದಂತಹ ಸಚಿವ. ಆಗ್ಲೇ ಹೇಳಿದಂಗೆ 30-40 ಸಾವಿರ ಕೋಟಿ ರೂಪಾಯಿ ಸರ್ಕಾರದಲ್ಲಿ ಹಣ ಕೊಳಿತಾ ಇದೆ. ಆ ಹಣವನ್ನ ತಂದು ಇಲ್ಲಿ ರಿಹ್ಯಾಬಿಲಿಟೇಷನ್ ಅಂಡ್ ರೀಜನರೇಷನ್, ಪುನರ್ವಸತಿ ಮತ್ತು ಪುನರುಜ್ಜೀವನದ ಕಾರ್ಯಕ್ರಮ ಮಾಡೋದಕ್ಕೆ ಅಷ್ಟು ಹಣ ಇದೆ. ಅದ್ರ ಬಗ್ಗೆ ಇವರು ಯಾವುದೇ ತರಹದ ಸಭೆಗಳನ್ನ ಮಾಡಿಲ್ಲ. ತಿಪ್ಟೂರು, ಗುಬ್ಬಿ, ಆ ಭಾಗದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಗಣಿಗಾರಿಕೆಯಿಂದ ಬಾಧಿತವಾಗಿರುವಂತಹ ತಾಲೂಕುಗಳನ್ನ ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿದ ದೇಶಗಳ ಸಮಾನಕ್ಕೆ ತರಬಹುದಾದಷ್ಟು ದುಡ್ಡು ಇವತ್ತು ಅಲ್ಲಿ ಕೊಳಿತಾ ಇದೆ. ಅದಕ್ಕೆ ಯಾವುದೇ ಕಾರ್ಯಯೋಜನೆ ರೂಪಿಸಿಲ್ಲ. ಯಾಕೆಂದ್ರೆ ತುಮಕೂರು ಜಿಲ್ಲೆಗಂಟಿದಂತಹ ಶಾಪ ಇವತ್ತು ರಾಜ್ಯ ಸರ್ಕಾರದಲ್ಲಿ ಕುಳಿತುಕೊಂಡು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಪಕ್ಷದವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇದೆ ಅಂದ್ರೆ ಅವರು ಈ ಕೂಡಲೇ ಪರಮೇಶ್ವರ್ ಅವರನ್ನ ದುಂಡಾವರ್ತನೆ ಮಾಡಿದ್ದಕ್ಕೆ, ಕೈ ಮಾಡಿದ್ದಕ್ಕೆ ಬಹಳ ಕಡೆಗಳಲ್ಲಿ ಬರ್ದೇ ಇರ್ಬೋದು, ಆದ್ರೆ ಸಾಕ್ಷ್ಯಾಧಾರಗಳಿದೆ. ನಮ್ಮ ವಿಡಿಯೋದಲ್ಲೂ ನಾನು ಸಹ ಒಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ ನಲ್ಲಿ, ಕೈ ಮಾಡಿರೋ ಇನ್ನೊಂದಿರೋದಕ್ಕೆ. ಬೇರೆ ಯಾರಾದ್ರೂ ಆಗಿದ್ರೆ ಬಿಡ್ತಾ ಇದ್ರ? ಬೇರೆ ಯಾರಾದ್ರೂ ಈ ತರಕ್ಕೆ ಮಾಡಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ವ್ಯವಸ್ಥೆ ಬೇರೆ ಇದೆ, ಸಂದರ್ಭ ಬೇರೆ ಇದೆ, ಪರಿಸ್ಥಿತಿಗಳು ಬೇರೆ ಇದೆ. ಯಾಕಿದೆ, ಏನಿದೆ ಅಂತ ನಿಮಗೂ ಗೊತ್ತಿದ್ದಂಗೆ ನಮಗೂ ಗೊತ್ತಿದೆ. ಹಾಗಾಗಿ ಇದು ದೊಡ್ಡ ವಿಚಾರ ಆಗಿಲ್ಲ. ಎಲ್ಲೆಲ್ಲಿ ಬಾಯಿ ಮುಚ್ಚಿಸ್ಬೇಕು ಅಲ್ಲೆಲ್ಲ ಮುಚ್ಚಿಸುವಂತ ಶಕ್ತಿ ಇವರಿಗಿದೆ. ಆದ್ರೆ KRS ಪಕ್ಷದವರ ಬಾಯನ್ನಾಗ್ಲಿ, ಜನರ ಬಾಯನ್ನಾಗ್ಲಿ ಮುಚ್ಚೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ಮತ್ತೆ ನಾವು 3 ಪತ್ರಗಳು, ನಿಮ್ಗೆ ಗೊತ್ತಿರೋ ಹಾಗೆ ದಯವಿಟ್ಟು 3 ಪತ್ರಗಳನ್ನ ನೋಡಿ. ಇದರಲ್ಲಿ ಕೊಟ್ಟಿರುವಂತಹದ್ದು ಮಲ್ಲಿಕಾರ್ಜುನ್ ಭಟ್ರಳ್ಳಿ. ನಿಮಗೆ ತುಮಕೂರು ಭಾಗದಲ್ಲಿ ಎಷ್ಟೋ ಕಡೆಗಳಲ್ಲಿ ಪರಿಚಯ ಇಲ್ಲದೆ ಇದ್ರು ಆ 3-4 ತಾಲೂಕುಗಳಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತವರು. ಅವರು ಜನಪರವಾದ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಮನವಿ ಪಡ್ಕೊಡೋದಕ್ಕೆ ಹೋಗಿದ್ರು. ಅಲ್ಲಿ ಹೋದಾಗ ಒಂದು ಪಕ್ಷದ ಮುಖಂಡರುಗಳು ಬಂದಿದ್ದಾರೆ ಅನ್ನೋವಾಗ ಅವರನ್ನ ಗೌರವದಿಂದ ಅಲ್ಲದೆ ಇದ್ರು ಸೌಜನ್ಯದಿಂದ ನಾನು ಮಾತಾಡಿಸುವಂಥದ್ದು ಇರಬೇಕು. ಅಂತ ಯಾವ ಸೌಜನ್ಯವೂ ಇಲ್ಲ. ಯಾಕಿಲ್ಲ ಅಂದ್ರೆ ಇವತ್ತು JCB ಪಕ್ಷಗಳು 100-200 ಕುಟುಂಬಗಳು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜಕೀಯ ಅಧಿಕಾರವನ್ನು ಹಿಡಿದಿಟ್ಕೊಂಡಿವೆ. ಇಲ್ಲಿ ಪ್ರಜಾಪ್ರಭುತ್ವ ಅಂತಿಲ್ಲ, ಆಲಿಗಾರ್ಕಿ ಅಂತ ಒಂದು ಪದ ಇದೆ ಇಂಗ್ಲಿಷಲ್ಲಿ. ಕೆಲವೇ ಕುಟುಂಬಗಳು ಅಥವಾ ಕೆಲವೇ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಉದಾಹರಣೆಗೆ ರಷ್ಯಾ, ಅಲ್ಲಿ ಪುಟಿನ್ ಹೇಳಿದ್ದೇನೆ ಸರ್ವಾಧಿಕಾರಿ ತರ. ಆದ್ರೆ ಕಾಲ ಏನಂತಾರೆ, ಕಾಟಾಚಾರಕ್ಕೆ ಚುನಾವಣೆಗಳು ನಡೆಯುತ್ತೆ. ಅದೇ ತರೀಕೆ ನಮ್ಮ ರಾಜ್ಯದಲ್ಲಿ ಪುಡಿ ಪಾಳೆಗಾರರು ಒಂದೊಂದು ತಾಲೂಕಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಇಲ್ಲ ಆ ಕುಟುಂಬದವರು, ಇಲ್ಲ ಈ ಕುಟುಂಬದವರು, 200 ಕುಟುಂಬಗಳು ಇಡೀ ರಾಜ್ಯದಲ್ಲಿ ರಾಜಕೀಯ ಅಧಿಕಾರವನ್ನು ಹಿಡ್ಕೊಂಡಿದ್ದಾರೆ. ಈ ನೆಪೋ ಕಿಡ್ಸ್ ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವತ್ತು ಆ ಪಕ್ಷಗಳಲ್ಲಿ, JCB ಪಕ್ಷಗಳಲ್ಲಿ ಪಕ್ಷದ ಸಿದ್ಧಾಂತವನ್ನ ಮಾತನಾಡುವಂತಹ, ಪಕ್ಷದ ಸಿದ್ಧಾಂತಕ್ಕೆ ಕೆಲಸ ಮಾಡುವಂತಹ ಕಾರ್ಯಕರ್ತರು ಇಲ್ಲ. ಅಲ್ಲಿರುವಂತಹದ್ದು ಆ ಕುಟುಂಬಕ್ಕೆ ಕೆಲಸ ಮಾಡುವಂತ ಜೀತದಾಳುಗಳು. ಇವತ್ತು ಪರಮೇಶ್ವರ್ ಕಾಂಗ್ರೆಸ್ ಬಿಟ್ಟು BJPಗೆ ಹೋದ್ರೆ ಆ ಜೀತದಾಳುಗಳೆಲ್ಲ ಬಿಜೆಪಿಗೆ ಹೋಗ್ತಾರೆ. ಅಥವಾ ಇನ್ಯಾರೋ ರಾಜಣ್ಣ ಅವರು JDSಗೆ ಹೋದ್ರೆ JDS ನ ಬೈತಾ ಇದ್ರು. ಬೇಕಾದ್ರೆ ಸಾಧ್ಯ JDS ಹೋದ್ರೆ ನಾರಾಯಣ ರಾಜಣ್ಣ ಅವರ ಚೇಲಾವಳಿ ಹಿಂಬಾಲಕರೆಲ್ಲ JDSಗೆ ಹೋಗ್ತಾರೆ. ಈ ತರಹದ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇರುವಂತದ್ದು. ಇಲ್ಲಿ ಈ JCB ಪಕ್ಷಗಳ ಕಾರ್ಯಕರ್ತರು ಸಿದ್ಧಾಂತಗಳಿಗೆ ಕೆಲಸ ಮಾಡ್ತಾ ಇಲ್ಲ. ಆ ರಾಜಕಾರಣಿಗಳು, ಆ ಕುಟುಂಬದವರು ಕೊಡುವಂತಹ ಬಿರಿಯಾನಿಗೆ ಅಥವಾ ಹಣಕ್ಕೆ, ಇನ್ಯಾವುದೋ ಕಾನೂನು ಬಾಹಿರ ಸಹಾಯಕ್ಕೆ ಅವರು ಅಲ್ಲಿದ್ದಾರೆ ಹೊರತು ಇವತ್ತು ಅಲ್ಲಿಲ್ಲ. ಇದ್ದಿದ್ರೆ ಈ ಜಿಲ್ಲೆಯಲ್ಲಿ ನಿನ್ನೆ ತಾನೇ ನಾನು ಪತ್ರಿಕಾಗೋಷ್ಠಿ ಮಾಡಿದ್ ನೋಡಿದೆ, ಮುರಳೀಧರ ಹಾಲಪ್ಪ ಅವರು, ನಾನು ನೋಡಿದಾಗ ಒಬ್ಬ ಸಜ್ಜನ ವ್ಯಕ್ತಿ. ಅವ್ರು ಯಾಕೋ ಏನೂ ಆಗಿಲ್ಲ, ಬಹಳ ದಿವಸ ನಾನು 10 ಕಡೆಗಳಲ್ಲಿ ಸುಮಾರು ಒಂದು 10 ಸಲ ಅವ್ರ ಜೊತೆಗೆ TV ಚಾನಲ್ ಡಿಬೇಟ್ ಕೂತಿದ್ದೀನಿ. ಬಹಳ ಸಂಭಾವಿತ ವ್ಯಕ್ತಿ. ನನಗೆ ಅವ್ರ ಬಗ್ಗೆ ಆ ವಿಚಾರ ಗೌರವ ಇದೆ. ಅದೇನೋ ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೇನೋ ಒಂದು ಏನೋ ಆಗಿದ್ರು, ಅವ್ರು ಎಷ್ಟು ಕೆಲಸ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಇವತ್ತಿಗೂ ಅವರಿಗೆ ಏನೂ ಮಾಡಿಲ್ಲ.
ಅವರು ಇವತ್ತಿಗೂ ಪರಮೇಶ್ವರ್ಗೆ ಜೈ ಅನ್ಬೇಕು, ಇಲ್ಲ ರಾಜಣ್ಣನ ಜೈ ಅನ್ಬೇಕು, ಇಲ್ಲ ಸಿದ್ದರಾಮಯ್ಯ ಜೈ ಅನ್ಬೇಕು. ಅದಿದ್ರೆ ಮಾತ್ರ ಅವ್ರು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರಂತೆ. ಏನ್ ಎಚ್ಚರಿಕೆ ಕೊಡ್ತಾರೆ KRS ಪಕ್ಷಕ್ಕೆ? ಆದ್ರೆ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಯಾರು ಪತ್ರಕರ್ತರು ಇದ್ರೋ ಗೊತ್ತಿಲ್ಲ, ಅಲ್ಲಿ ನಡೆದಿರೋದೊಂದು, ಕೇಸ್ ಹಾಕಿರೋದೊಂದು ಅಂತ ಅವ್ರು ಹಾಲಪ್ಪ ಅವ್ರಿಗೆ ಹೇಳ್ಬೇಕಾಗಿತ್ತು. ಮುರಳೀಧರ್ ಯಾರಾದ್ರೂ ನೆನಪಿಸ್ಬೇಕಾಗಿತ್ತು. ಇಷ್ಟು ಸಾಕ್ಷಿಗಳಿದೆ, ಅಲ್ಲಿ ನಡೆದಿದ್ದೇ ಬೇರೆ, ಆದ್ರೆ ಆ ವ್ಯಕ್ತಿ ಅಲ್ಲಿ ಬಲಾತ್ಕಾರ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ, ತಳ್ಳಾಡಿದ್ದಾನೆ ಅಂತ ದೂರು ಕೊಟ್ಟಿದ್ದಾರೆ ಒಬ್ಬ PSI, ಮಹಿಳಾ PSI. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಯಾರಾದ್ರೂ ಕೇಳಿದ್ರು ಏನೋ ಗೊತ್ತಿಲ್ಲ, ಕೇಳಿರಬಹುದು ಅಂತ ನಾನು ಭಾವಿಸ್ತೀನಿ. ಕೇಳಿಲ್ಲ ಅಂದ್ರೆ ನಾನು ಕೇಳ್ತಾ ಇದ್ದೀನಿ, ಮುರಳೀಧರ್, ಮಿಸ್ಟರ್ ಮುರಳೀಧರ್, ವಾಟ್ ಯು ಸೇ ಅಬೌಟ್ ದಿಸ್ ಬ್ಲಾಟೆಂಟ್ ಲೈ? ಇಟ್ಸ್ ಎ ಬ್ಲಾಟೆಂಟ್ ಲೈ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಎದ್ದು ಕಾಣಿಸುವಂತ ಅಪ್ಪಟ ಸುಳ್ಳು ಆ ದೂರಲ್ಲಿರುವಂತದ್ದು. ವಾಟ್ ಯು ಸೇ ಅಬೌಟ್ ದಿಸ್? ಈಸ್ ದಿಸ್ ದ ಗವರ್ಮೆಂಟ್ ಕಾಂಗ್ರೆಸ್ ವಾಂಟ್ಸ್ ಟು ರನ್? ಇದು ಸಂವಿಧಾನಬದ್ಧವಾಗಿ ನಡೀತಿರುವಂತಹ ಸರ್ಕಾರವಾ? ನೀವು ಹಾಕುವಂತ ದಬ್ಬಾಳಿಕೆಗೆ, ಗೂಂಡಾಗಳಿಗೆ ಬೆದರ್ಕೊಂಡು ಹೋಗುವಂತಹ ಜನರಲ್ಲ KRS ಪಕ್ಷದವರು. ಅವ್ರು ನಾವು ಕಾರ್ಯಕರ್ತರು ಅನ್ನೋದಿಲ್ಲ, ಸೈನಿಕರು ಅಂತೀವಿ. ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ದಾಸಪ್ಪನ ಗಲಗಟ್ಟೆಗೆ ಎದುರ್ತೀವಿ ಅಂತ ಕನ್ನಡದಲ್ಲಿ ಒಂದು ಬಹಳ ದೊಡ್ಡ ಪ್ರಸಿದ್ಧಿಯಾದ ಗಾದೆ ಇದೆ. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ, ಕಾಂಗ್ರೆಸ್ನ ಗೂಂಡಾಗಳ ಅಥವಾ ಜೀತದಾಳುಗಳ ಬೆದರಿಕೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಜಾಪ್ರಭುತ್ವವಾದಿ, ಜನಪರವಾಗಿ ಕೆಲಸ ಮಾಡ್ತಿರುವಂತ ಪ್ರಾಮಾಣಿಕ ಮತ್ತು ಧೈರ್ಯ ಹೊಂದಿರುವಂತಹ ಸೈನಿಕರು ಬೆದರೋದಿಲ್ಲ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ನ ಪುಡಿ ಚೇಲಾಗಳಿಗೆ ಅಥವಾ ಪರಮೇಶ್ವರ್ ಅವರ ಜೀತದಾಳುಗಳಿಗೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೊನೆಯದಾಗಿ ಈ ತುಮಕೂರಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ಮಾಡುವಂತ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಮಂತ್ರಿಗಳು ಹೋಗುವಂತ ಜಾಗಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅಲ್ಲಿ ಹೋಗ್ತಾರೆ, ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ಇದೆಲ್ಲ ನಾಟಕ. ನೀವು ಮಾಡ್ತಾ ಇರುವಂತದ್ದು ಸುಮ್ಮನೆ ಕಾಟಾಚಾರಕ್ಕೆ, ಜನರ ಕಣ್ಣೊರೆಸೋದಕ್ಕೆ ನೀವು ಮಾಡ್ತಾ ಇದ್ದೀರಿ ಹೊರತು ನಿಮ್ಮಲ್ಲಿ ಯಾವುದೇ ತರಹದ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಯಾವ ಬದ್ಧತೆನೂ ಇಲ್ಲ. ಉದಾಹರಣೆಗೆ ಈ ಪತ್ರಗಳನ್ನ ಅವರು ಪರಮೇಶ್ವರ್ ಇಟ್ಕೊಂಡ್ರು. ಆ ಪತ್ರಕ್ಕೆ ಒಂದು ಸೀಲ್ ಇಲ್ಲ, ಒಂದು ಅಕ್ನಾಲಜ್ಮೆಂಟ್ ಇಲ್ಲ. ನೋಡ್ರಿ ಇದ್ರ ಬಗ್ಗೆ ಏನಾದ್ರು ಕೇಳಿ ಅಂತ ಕೇಳೇ ಇಲ್ಲ ಪರಮೇಶ್ವರ್. ಮತ್ತೆ ಈ ಪತ್ರ ಏನಾಗ್ತಿತ್ತು? ಹೋಗ್ತಾ ಇತ್ತು, ಅಷ್ಟೇ ಆಗ್ತಾ ಇದ್ದಿದ್ದು. ಆ ಪತ್ರಕ್ಕೆ ಪರಮೇಶ್ವರ್ ಕೈಗೆ ಪತ್ರ ಕೊಟ್ಟಿದ ಮೇಲೆ ಅಲ್ಲಿ ಮುಂದಕ್ಕೆ ನಡೀತಾ ಇದ್ದಿದ್ದು ಅಷ್ಟೇನೆ. ಈ ತರಹಕ್ಕೆ ಇವರ ಜನಸ್ಪಂದನ ನಡೀತಿರುವಂತದ್ದು. ಆ ಜನಸ್ಪಂದನ, ಪ್ರತಿಯೊಂದು ಜನಸ್ಪಂದನದಲ್ಲಿ ಒಂದು ಆಫೀಸ್ ಡಾಕ್ಯುಮೆಂಟ್ ನಂಬರ್ ಇರಬೇಕು. ಆಫೀಸ್ ಏನಂತಾರೆ ಅದನ್ನ, ಅಕ್ನಾಲಜ್ಮೆಂಟ್ ಇರಬೇಕು, ಆ ನಂಬರ್ ಇರಬೇಕು. ನಂಬರ್ ಕೊಟ್ಟ ಮೇಲೆ ನಾವೇನಾದ್ರು RTI ಏನಾದ್ರು ಹಾಕೋದಿಕ್ಕೆ ಅವಕಾಶ ಇರಬೇಕು. ಏನಾದ್ರು ಇತ್ತ ಅಲ್ಲಿ ಅವತ್ತು? ಇಲ್ಲ. ನಾಟಕ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನರ ಮುಂದೆ ಆಡ್ತಾ ಇರುವಂತ ನಾಟಕ. ಜನರ ತೆರಿಗೆಯ ಹಣವನ್ನ ದುರುಪಯೋಗ ಮಾಡ್ಕೊಳ್ಳುವಂತವ್ರಿಗೆ ಯಾವತ್ತೂ ಒಳ್ಳೇದಾಗಿಲ್ಲ. ಎಲ್ರಿಗೂ ಗೊತ್ತಿರಲಿ, ಹೊಳೆ ನರಸೀಪುರದಲ್ಲಿ ಇದೇ ತರಕ್ಕೆ ದಬ್ಬಾಳಿಕೆ ಮಾಡಿದ್ದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೊಳೆ ನರಸೀಪುರ ಚಲೋ ಮಾಡ್ತು. ಅಲ್ಲಿ ತನಕ ಅಲ್ಲಿದ್ದ ಕಾಂಗ್ರೆಸ್ನವರಿಗೆ ದಮ್ಮು ಇರಲಿಲ್ಲ, ತಾಕತ್ತು ಇರಲಿಲ್ಲ ರೇವಣ್ಣನ ವಿರುದ್ಧ ಹೋಗೋದಕ್ಕೆ. ನಾವೊಂದು 300-400 ಜನ ಹೋದ್ವಿ, 5,000-1,000 ಜನ ಬಂದು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ರು. ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನನ್ಗೊಂದು ಸ್ವಲ್ಪ ಗಾಯ ಆಯ್ತು, ನಮ್ಮ ಗಾಜುಗಳೆಲ್ಲ ಹೊಡೆದ್ವು. ಜನ ನಮಗೆ ದೇಣಿಗೆ ಕೊಟ್ಟು ಆ ಗಾಜು ಹಾಕ್ಸಿದ್ರು ನಮ್ಮ TTಗೆ. ಅದಾದ ಮಾರನೇ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನವ್ರು ಎದ್ದು ಕೂತ್ಕೊಂಡ್ರು. ಅವ್ರು ಯಾರೋ ಬೆಂಗಳೂರಿನಿಂದ KRS ಪಕ್ಷದವರು, ಏನ್ ಸಣ್ಣ ಟೀಮ್, ಅವ್ರು ಬಂದು ಎದುರಿಸಿದ್ರೆ ನಮಗ್ ದಮ್ಮು ತಾಕತ್ತು ಬೇಡವಾ ಅಂತೇಳಿ ಮುಂದಿನ ಎಲೆಕ್ಷನ್ ಅಲ್ಲಿ 16,000 ಇದ್ದಂತ ಲೀಡನ್ನ 2,000-3,000 ತರಿಸಿದ್ರು. ಮುಂದಿನ MP ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ JDS ನ ಸೋಲಿಸಿದ್ರು. ಅದೇ ತರಕ್ಕೆ ಪರಮೇಶ್ವರ್ ಅವರ ದಬ್ಬಾಳಿಕೆಗೆ ಮುಂದಿನ ಚುನಾವಣೆಯಲ್ಲಿ ಪರಮೇಶ್ವರ್ ಅವರಿಗೆ ಇದೇ ಪಾಠ. ಜನ ಕಲಿಸ್ತಾರೆ. KRS ಪಕ್ಷ ಅಲ್ಲ, ಪ್ರಕೃತಿ. ನಾವಂತೂ ಬಹಳ ಸಣ್ಣ ಪಕ್ಷ. ನಮ್ದು ಇವತ್ತಿನ ಸಂದರ್ಭದಲ್ಲಿ ದೊಡ್ಡ ಶಕ್ತಿ ತರ ಕಾಣಿಸ್ತಾ ಇದೆ. ಆದ್ರೆ ಸಣ್ಣ ಪಕ್ಷ. ಜನ ನಮಗೆ ಹಣ ಹೆಂಡದ ರಾಜಕಾರಣ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದವರಿಗೆ ನಿಕ್ಕರು ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂತ ಸಂದರ್ಭದಲ್ಲಿ ಜನ ನಮಗೆ ಎಷ್ಟು ಓಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ನಾವಂತೂ ಯಾವುದೇ ಕಾರಣಕ್ಕೂ ಚುನಾವಣೆ ಅಕ್ರಮ ಮಾಡೋದಿಲ್ಲ, ಚುನಾವಣೆಯಲ್ಲಿ ಆಮಿಷ ಒಡ್ಡೋದಿಲ್ಲ. ಹಾಗಾಗಿ ಎಲೆಕ್ಷನ್ ಎಷ್ಟು ಹೋಗ್ತಾರೋ, ಓಟ್ ಹಾಕ್ತಾರೋ ಬಿಡ್ತಾರೋ. ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿರುವಂತವರಿಗೆ 10 ಉದಾಹರಣೆಯನ್ನ ಕೊಡಬಲ್ಲೆ ನಾನು. ರಾಜ್ಯದಲ್ಲಿ ಪ್ರಕೃತಿನೇ ಅವರಿಗೆ ಪಾಠ ಕಲಿಸ್ತಾನೆ ಬರ್ತಾ ಇದೆ. ಕೊನೆಯದಾಗಿ ಒಂದೇ ಒಂದು ಸೆಂಟೆನ್ಸ್ ಹೇಳಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಏನು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡ್ತೀನಿ. ಪೊಲೀಸರಾಗಲಿ, ಅಧಿಕಾರಿಗಳಾಗಲಿ ನಮ್ಮ ಮೇಲೆ ಎಲ್ಲೇ ದಬ್ಬಾಳಿಕೆ ಮಾಡಿದ್ರು ಇಲ್ಲಿ ತನಕ ನಮ್ಮ ಪಕ್ಷ ಏನು ನಮಗೆ ಯಾವುದೇ ಹಿನ್ನಡೆ ಆಗಿಲ್ಲ. ಅವರು ಒಂದು ಹೆಜ್ಜೆ ಹಿಂದೆ ತಳ್ಳಿದ್ರೆ, ಯಾವುದೋ ಸುಳ್ಳು ಕಂಪ್ಲೇಂಟ್ ಹಾಕಿ ನನ್ನ ಮೇಲೇನೆ 13 ಕೇಸ್ ಇದೆ. ನನಗೆ ನನ್ನ ಮಗಳು ಅಮೆರಿಕದಲ್ಲಿ ಓದ್ತಾ ಇದ್ದಾಳೆ. ಅವಳಿಗೆ ಮುಗಿಯುತ್ತೆ ಇನ್ನೊಂದು ತಿಂಗಳಿಗೆ. ಅವಳು ಕಾನ್ವೊಕೇಶನ್ಗೆ ಹೋಗ್ಬೇಕು ಅಂದರೆ ಪಾಸ್ಪೋರ್ಟ್ ಇಲ್ಲ. ನಾನು 10 ವರ್ಷ ಅಮೆರಿಕದಲ್ಲಿದ್ದು ನನ್ನ ಪಾಸ್ಪೋರ್ಟು ಇವಾಗ ಅದಕ್ಕೆ ಇದಿಲ್ಲ, ಕ್ಲಿಯರೆನ್ಸ್ ಇಲ್ಲ, ಯಾಕಂದ್ರೆ ಅಷ್ಟು ಕೇಸ್ಗಳಿದೆ ಅಂತೇಳಿ. ಆದರೆ ಇಷ್ಟೆಲ್ಲ ಇದ್ರು ನಾವು ಬಹಳ ಧೈರ್ಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮನ್ನು ನೀವು ಒಂದು ಹೆಜ್ಜೆ ಹಿಂದಕ್ಕೆ ತಡೆದ್ರೆ ನಾವು 2 ಹೆಜ್ಜೆ ಮುಂದಕ್ಕೆ ಬರ್ತೀವಿ ಸ್ವಾಮಿ. ನಾನು ಪ್ರಾಮಾಣಿಕ ಪೊಲೀಸರು ಎಷ್ಟೋ ಕಡೆಗಳಲ್ಲಿ ನಮಗೆ ಯಾರೋ ಈ ಭ್ರಷ್ಟರು, ಕೆಲವೊಬ್ರು ಅಧಮರು ಆ ಥರ ನಡ್ಕೊಂಡಿದ್ದಾರೆ ಬಿಟ್ರೆ, ಪೊಲೀಸರು ನಮಗೆ ಅವರ ಮನೆಯವರ ಕೈಯಿಂದ ದೇಣಿಗೆ ಕೊಡಿಸಿದ್ದಾರೆ.
ಪೊಲೀಸರು ನಮಗೆ ಊಟ ಕೊಡಿಸಿದ್ದಾರೆ, ಪೊಲೀಸರು ನಮ್ಮನ್ನ ಗೌರವದಿಂದ ಕಂಡಿದ್ದಾರೆ, ಪ್ರಾಮಾಣಿಕ ಪೊಲೀಸರು. ಈ ತುಮಕೂರಿನಲ್ಲಿರುವಂಥ SP ಆದಿಯಾಗಿ ಇಲ್ಲೆಲ್ಲ ಸುಳ್ಳು ಕೇಸ್ ಹಾಕಿದಾರಲ್ಲ, ಇಂತಹ ಅಧಮ ಪೊಲೀಸರು ಮಾಡಿದ ಮಾತ್ರಕ್ಕೆ ಪೊಲೀಸರು ಎಲ್ಲರೂ ಕೆಟ್ಟವರಂತಲ್ಲ, ಅಲ್ಲೂ ಒಳ್ಳೆಯವರಿದ್ದಾರೆ. ನಲುಗ್ತಾ ಇದೆ ಈ ಪೊಲೀಸ್ ಇಲಾಖೆಯನ್ನ ಅತ್ಯಂತ ಕಡುಭ್ರಷ್ಟ ಇಲಾಖೆ ಅಂತ ಮಾಡಿದಂತ ಅಪಕೀರ್ತಿ ಈ ಪರಮೇಶ್ವರ್ ಅವರಿಗಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಪ್ರಕೃತಿನೇ ನಮ್ಮ ಪರವಾಗಿ ನಿಂತು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ಪ್ರಕೃತಿ ಕೊಡುತ್ತೆ. ಆದರೆ ಅದಕ್ಕೆ ಪ್ರಕೃತಿಯ ಭಾಗವಾಗಿ ನಾವು ಏನೆಲ್ಲ ಹೋರಾಟ ಮಾಡಬೇಕು ಅದನ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ MLAಗಳಿಗೆ, ಮಿನಿಸ್ಟರ್ಗಳಿಗೆ ಅವರವರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕಪ್ಪು ಬಾವುಟ ಅವರ ಕಾರ್ಯಕ್ರಮಗಳು ಮಾಡ್ತೀವಿ. ಏನು ಗಡಿಗೆ ಸಿದ್ಧ, ಗಡಿಗೆ ಸಿದ್ಧ ಒಳಗೊಳಗೆ ಮೆದ್ದ. ಮೂಡ ಕಾರ್ಯಕ್ರಮದಲ್ಲಿ ಮೂಡ ಅವ್ಯವಹಾರದಲ್ಲಿ ಮೂಡಾಗಿ ಹೋಗಿ ನಾವು ಬಂದ್ ಮಾಡಿದ್ವಿ ಮೈಸೂರಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ. ಅವತ್ತೊಂದು 300-400 ಜನ ನಮ್ಮನ್ನ ಡಿಟೈನ್ ಮಾಡಿದ್ರು. ಯಾವ ಪಕ್ಷದವರು ನಾಟಕ ಮಾಡುವಂತ BJP ಪಕ್ಷದವ್ರ ತರಕಲ್ಲ, KRS ಪಕ್ಷದವ್ರು. ಅವತ್ತು ಹೋಗಿ ನಾವು ಗಳಿಗೆ ಸಿದ್ಧ ಒಳಗೊಳಗೆ ಮೆದ್ದ ಅಂತೇಳಿ ಜನಕ್ಕೆ ತೋರಿಸಿ ಬಂದಿದ್ವಿ. ಹಾಗಾಗಿ ಇಂಥ ಎಲ್ಲ ಹೋರಾಟಗಳನ್ನ ಮಾಡಿ ನಾವು ಜನರ ಮುಂದೆ ತೋರಿಸ್ತಾ ಇರ್ತೀವಿ. ಮನೆಯದಾಗ ಮಾಧ್ಯಮದವರಲ್ಲಿ ಒಂದು ಮನವಿ, ದಯವಿಟ್ಟು KRS ಪಕ್ಷದವರ ವಿಚಾರವನ್ನ ನೀವು ಅಲ್ಲಿ ಏನಿದೆಯೋ ಅದನ್ನ, ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ದಯವಿಟ್ಟು ವರದಿ ಮಾಡಿ. ನಮ್ಮ ಪತ್ರಿಕಾಗೋಷ್ಠಿಗಳನ್ನು ಅಷ್ಟೇ ನೀವು ವರದಿ ಮಾಡಿ. ನಿನ್ನೆ ತಾನೇ ಪತ್ರಕರ್ತರ ಬಹಳ ದೊಡ್ಡ ಸಭೆ ಬೀದರಲ್ಲಿ ನಡೆದಿದೆ. ಪತ್ರಕರ್ತರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯಲ್ಲಿದ್ದಾರೆ. ಆದರೆ ಸತ್ಯದ ಹಾದಿಯನ್ನ ನೀವೂ ಸಹ ಬಿಡದೆ ನಮ್ಮದೇನು ವಿಚಾರ ಇದೆ ಅದನ್ನ ಹೇಳಿ. ಯಾರೋ ಬಲಾಢ್ಯರು ಬಲಿಷ್ಠರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಸತ್ಯ, ನ್ಯಾಯ, ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವದಲ್ಲಿ ಇವು ನಿಲ್ಲಬೇಕು, ನಿಲ್ಲುತ್ತೆ. ಆ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಯಾರು ಅದೆಲ್ಲ ಎಲ್ರಿಗೂ ಗೊತ್ತಿದೆ, ಅಲ್ಲಿ ನಡೀತು ಅಂತ ಜನಸ್ಪದ ಬೇರೆ ಬೇರೆ. KRS ಪಕ್ಷದವರು ಕೊನೆಯಲ್ಲಿ ಬಂದು ಸಭೆ ಮುಗಿಯುವಂತ ಹಂತದಲ್ಲಿ ಬಂದು ಮನವಿ ಕೊಡಕ್ಕೆ ಬಂದರು. ಉದ್ದೇಶಪೂರ್ವಕವಾಗಿ ಅವ್ರು ಗಲಾಟೆ ಮಾಡೋ ಉದ್ದೇಶದಿಂದಲೇ ಬಂದರು ಅಂತ ಕಾಂಗ್ರೆಸ್ ಪಕ್ಷಗಳು ಆರೋಪ ಮಾಡಿದ್ದಾರೆ. ವೆರಿ ಗುಡ್. ಅಷ್ಟಾದ್ರೂ ಮಾಡಿದಾರಲ್ಲ. ಆಗಿದ್ದು ಘಟನೆ ಕೊನೆ ಗಳಿಗೆಯಲ್ಲಿ, ಆದ್ರೆ ಅವ್ರು ಬಂದಿದ್ದು ಕೊನೆ ಗಳಿಗೆಯಲ್ಲಿ ಅನ್ನೋದಕ್ಕೆ ಬಂದು ಅವರು ಮನವಿ ಮಾಡಬಹುದಿತ್ತು. ವೇದಿಕೆಯಲ್ಲಿ ಒಂದು ಅಲ್ಲ ಗೊತ್ತಾಯ್ತು ನನಗೆ. ನಾನು ಉತ್ತರ ಕೊಡ್ಬೋದಲ್ವಾ? ಅವರು ಅಷ್ಟೇ ಹೇಳಿದ್ದಾರೆ, ಹೌದು ಅವ್ರು ಬಂದಿದ್ದಾರೆ, ಕೊನೆಯಲ್ಲಿ ಬಂದಿದ್ದಾರೆ ಏನೋ ಮಾಡೋದಿಕ್ಕೆ ಅಂತ. ಆದರೆ ನಡೆದಿದ್ದೇನು ಅಂದ್ರೆ ಅವರು ಬೆಳಗ್ಗೆಯಿಂದನೇ ಆಚೆ ಕ್ಯೂ ಇದೆ, ಅವರು ಬಂದಿದ್ದಾರೆ, ಕಾದಿದ್ದಾರೆ, ಅವ್ರನ್ನ ಕೊನೆಯಲ್ಲಿ ಒಳಗಡೆ ಬಿಟ್ಟಿದ್ದಾರೆ. ಇದು ನಡೆದಿರೋದು. ಹಾಗಾಗಿ ಆರೋಪ ಸುಳ್ಳು ಅಂತಷ್ಟೇ ನಾವು ಹೇಳ್ಬೋದು. ಈಗ ಮೈಸೂರಿಂದ ಬಂದಿದ್ದಾರೆ ಇಲ್ಲಿಗೆ. ಮೈಸೂರಿಂದ ಬಂದಿಲ್ಲ, ಅವರು ಬಾಗಲಕೋಟೆ ಉಪಚುನಾವಣೆ ಪ್ರಚಾರ ಮಾಡಿಕೊಂಡು ಕಾಂಗ್ರೆಸ್ ಆರೋಪ ಮಾಡ್ತಿರೋದೇನು ಅಂದ್ರೆ ಮೈಸೂರಿಂದನೇ ಗಲಾಟೆ ಮಾಡೋದಕ್ಕೆ ಉದ್ದೇಶಪೂರ್ವವಾಗಿ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಗಲಾಟೆ ಮಾಡೋದು. ಮೂರ್ಖರು, ಅಧಮರು ಮಾತ್ರ ಅಂತ ಅಪ್ಪಟ ಸುಳ್ಳುಗಳನ್ನ ಹೇಗೆ ಒಬ್ಬ ಮಹಿಳೆಯ ಕೈಯಲ್ಲಿ ಮಹಿಳಾ ಇನ್ಸ್ಪೆಕ್ಟರ್ ಕೈಯಲ್ಲಿ ಹೇಳಿದಾರೋ ಅಂತ ಅಧಮರು ಮಾತ್ರ ಅಂತ ಸುಳ್ಳು ಆರೋಪ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿರೋರು ಅಷ್ಟೆಲ್ಲ ಅವರ ಪರಮೇಶ್ವರ್ ಹಿಂದೆ ಇದ್ದಂಥವ್ರು ಏನೇನು ಧಮಕಿ ಹಾಕಿದ್ರು ನೀವು ನೋಡಿದ್ರಲ್ವಾ, ಏ ಅಂತ ಇದ್ರು. ಇಲ್ಲಿ ಗಲಾಟೆ ಮಾಡಕ್ ಬಂದಿದ್ರು ಅಂತ ಕೆಲವು ಬೈತಾ ಇದ್ರಲ್ಲ, ಆ ತರ ಕಿದ್ದಿದ್ರೆ ಇಬ್ರು ಮೂವರು ಹೋಗಿ ಅಂತ ಒಂದು ಸಭೆಯಲ್ಲಿ ನೂರಾರು ಪೊಲೀಸರು ಇರುವಂತಹ ಅಂತಹ ದೊಡ್ಡ ರಕ್ಷಣಾ ವ್ಯೂಹವನ್ನ ಬೇರಿಸ್ಕೊಂಡು ಹೋಗಿ ಪೊಲೀಸರ ಜೊತೆಗಿದ್ರಲ್ವಾ, ಮಾಡೋದಕ್ಕೆ ಸಾಧ್ಯನಾ? ಹುಚ್ಚಾಟ ಅದು. ಹುಚ್ಚರು ಮಾಡೋ ಮಾತುಗಳು ಆ ಹುಚ್ಚರಲ್ಲ, ಖದೀಮರು ಮಾತಾಡುವಂತ ಮಾತುಗಳಂತವು. ಇರಬಹುದು, ನನಗೆ ಕೆಲವೊಂದು ವಿಚಾರಗಳು ಆ ಥರ ಗೊತ್ತಿಲ್ಲ. ಆದರೆ ಪೊಲೀಸರು ಹಿಡಿದಿಟ್ಕೊಂಡಿದ್ರಲ್ವಾ ಸರ್, ನೀವು ನೋಡಿದಂಗೆ ಇವ್ರನ್ನ ಒಂದು ಕಡೆ ನಿಲ್ಸಿದ್ರು. ಇಲ್ಲಪ್ಪ ಸಮಯ ಮುಗಿದಿದೆ, ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಆವಾಗ ಇವ್ರೇನಾದ್ರು ದಬ್ಬಾಳಿಕೆ ಮಾಡಿದ್ರೆ ನಮ್ಮವರು, ಆ ಮಾತಿಗೆ ಅರ್ಥ ಆಯ್ತು. ಅವಕಾಶ ಕೊಟ್ರಲ್ವಾ? ಬಂದಿರೋ ನನಗೆ ನೋಡಿ, ಯಾವಾಗ ಬಂದ್ರು ಏನ್ ಬಂದ್ರು ಅಂತಿಲ್ಲ. ಪೊಲೀಸರು ಅವ್ರಿಗೆ ಭೇಟಿ ಮಾಡೋಕೆ ಅವಕಾಶ ಕೊಟ್ಟರೋ ಇಲ್ವೋ, ಕ್ಯೂನಲ್ಲಿ ಬಿಟ್ರೋ ಇಲ್ವೋ, ಕ್ಯೂನಲ್ಲಿ ಬಿಟ್ಟಾಗ ಅವ್ರು ಬರ್ತಿರೋವಾಗ ಕೊಡಿ ಅಂತ ಹೇಳಿದ್ರೋ ಇಲ್ವೋ. ಇಡೀ ವಿಡಿಯೋ ನೀವು ನೋಡಿದ್ರೆ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಜ್ ತನಕ ಯಾಕೆ ಕರ್ಕೊಂಡು ಹೋಗಲ್ಲ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಮುಗಿತಾ ಇರುತ್ತೆ, ಇನ್ನೇನು ಅವ್ರು ಬರ್ತಾ ಇರ್ತಾರೆ, ಇಲ್ಲೇ ಕೊಡಬಹುದು ಅಂತ ಹೇಳಿ ಪೊಲೀಸರು ಕೊಡೋ ಅಲ್ಲ. ಪೊಲೀಸರು ಇಲ್ಲ ಸಮಯ ಮುಗಿದಿದೆ, ಅವಧಿ ಮುಗಿದಿದೆ, ನೀವು ಅದು ತಗೊಂಡಿಲ್ಲ ಇದು ತಗೊಂಡಿಲ್ಲ, ಟೈಮ್ ಆಗಿದೆ ಅಂತ ಹೇಳಿದ್ರೆ ನಮ್ಮವ್ರು ಆ ಗಲಾಟೆ ಮಾಡಿದ್ರೆ ಅದಕ್ಕೆ ಅರ್ಥ ಆಗ್ತಿತ್ತು. ಯಾರ ಉಸ್ತುವಾರಿಲಿ ಅಥವಾ ಯಾರ ಅನುಮತಿಯಲ್ಲಿ ನಡೆದಿದೆ ಪತ್ರ ಕೊಡುವಂಥದ್ದು? ಪೊಲೀಸರ ಸಮಕ್ಷಮದಲ್ಲಿ, ಪೊಲೀಸರ ಉಸ್ತುವಾರಿಯಲ್ಲಿ. ಪ್ರಶ್ನೆ ಮಾಡ್ಬೇಕಾರೋದು ಯಾರನ್ನ? ಈಗ ನೀವು ಏನು ಕೇಳೋದ್ರೆಲ್ಲ ಗೊತ್ತಿಲ್ಲ. ಆ ಮಹಿಳೆ ಕೊಟ್ಟಿರುವಂತಹ ಸುಳ್ಳು ಆರೋಪದ ಬಗ್ಗೆ ಮುರಳೀಧರ್ ಅವರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ ಸತ್ಯನಿಷ್ಠ ತುಂಡುಗಳು
ನಿಮ್ಗೆ ಅದು ನಮ್ಗೆ ಯಾರಿಗಾಗಲಿ ನನಗನ್ಸಿಲ್ಲ ನಮ್ಮವ್ರ ದಬ್ಬಾಳಿ ಇಲ್ಲಿ ತನಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2 ತತ್ವಗಳನ್ನ ಇಟ್ಕೊಂಡಿದೆ ಸಾರ್ವಜನಿಕ ಸಭೆಗಳಲ್ಲಿ, ವೈಯಕ್ತಿಕವಾಗಿ ಬೇರೆ ಸಾರ್ವಜನಿಕವಾಗಿ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಂದರ್ಭದಲ್ಲೂ ಅವಾಚ್ಯ ಅಶ್ಲೀಲ ಶಬ್ದಗಳನ್ನ ಬಳಸೋದಿಲ್ಲ. ಮತ್ತೆ ಯಾವುದೇ ಸಂದರ್ಭದಲ್ಲೂ ನಮ್ಮವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡೋದಿಲ್ಲ. ಕೈ ಮಾಡೋದಷ್ಟೆಲ್ಲ ತಳ್ಳೋದು ಇಲ್ಲ. ಇಲ್ಲಿ ತನಕ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಆದ್ರೆ ನಾವು ಖಾಸಗಿ ವ್ಯಕ್ತಿಗಳು ನಮ್ಮ ಮೇಲೆ ಬಂದಾಗ ಆತ್ಮರಕ್ಷಣೆಗೆ ಏನ್ ಬೇಕೋ ಅದನ್ನು ಮಾಡಿ ಅಂತ ನಾವು ಹೇಳಿದ್ವಿ. ಕೈ ಮಾಡ್ಬೇಕಾಗುತ್ತಾ ಅಥವಾ ಆತ್ಮರಕ್ಷಣೆಗೆ ಇನ್ನೊಬ್ಬನ ನಮ್ಮನ್ನ ಕೊಲ್ಲೋದಕ್ಕೆ ಬಂದವನ್ನ ಕೊಲೆ ಆದ್ರೂ ಕಾನೂನಲ್ಲಿ ಅದಕ್ಕೆ ಮಾಫಿ ಇದೆ, ಸಾಬೀತಾಗಬೇಕು ಆತ್ಮರಕ್ಷಣೆಗಾಗಿ ಇವ್ರು ಮಾಡಿದ್ರು ಅಂತ ಅಷ್ಟೇ. ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿ. ಆದ್ರೆ ನಾವಂತೂ ನಮ್ಮ ಪಕ್ಷದವರು ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬೈದಿಲ್ಲ. ಅವ್ರಿಗಂತೂ ಸೋಮ್ ಸುಂದರ್ ನಿಮ್ಗೆ ಗೊತ್ತಿರಬಹುದು, ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಸೋಮ್ ಸುಂದರ್ ನನಗೆ 10 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷದಿಂದ ಪರಿಚಯ, ಅವತ್ತಿನಿಂದ ನಮ್ಮ ಜೊತೆಗೆ ಇರುವಂತವ್ರು. ಆ ಮನುಷ್ಯ ನಾನು ವೈಯಕ್ತಿಕವಾಗಿ ಖಾಸಗಿ ಇರುವಾಗ ಎಲ್ಲ ಸಂಸ್ಕೃತ ಅಂತ ನೀವೇನ್ ಹೇಳ್ತಿರೋ ಎಲ್ಲ ಬಳಸ್ತೀನಿ. ಆದ್ರೆ ಸೋಮ್ ಸುಂದರ್ ಅವರು ಖಾಸಗಿ ಆಗಿದ್ದಾಗ್ಲೂ ಒಂದು ಕೆಟ್ಟ ಪದ ಬಳಸಿದ್ದನ್ನ ನಾನು ನೋಡಿಲ್ಲ. ಸೋಮ್ ಸುಂದರ್ ಕೆಟ್ಟ ಪದ ಬಳಸಿದ್ದನ್ನ ನೋಡಿಲ್ಲ. ಸಂಭಾವಿತ ವ್ಯಕ್ತಿ ಅವರು ದೈಹಿಕವಾಗಿ ಆಗಿರ್ಬೋದು, ಆದ್ರೆ ಬಹಳ ಸಂಭಾವಿತ ಸಜ್ಜನ ವ್ಯಕ್ತಿ. ಅಂತ ವ್ಯಕ್ತಿಗೆ ಇವರು ಕೆಟ್ಟ ಪದ ಬಳಸಿದ್ರೆ ಅಂತ ಹೇಳ್ತಾರೆ ಅಂದ್ರೆ ನಾವು ನಂಬೋದಿಕ್ಕಾಗಲ್ಲ, ಜನ ನಂಬಹುದೇನೋ, ಅಂದ್ರೆ ಈ ತರ ಭ್ರಷ್ಟರು ನಂಬಹುದೇನೋ. ಹೇಳಿ ಸರ್. ಹೌದು, ಅವರೆಲ್ಲ ಬಿಟ್ಟು ಇವ್ರಿಗೆ ಯಾಕೆ? ಕರೆಕ್ಟ್, ಒಳ್ಳೆ ಪ್ರಶ್ನೆ. KRS ಯಾವ ರಾಜ್ಯದ ಇಲ್ಲಿ ತನಕ ನಮ್ಗಿದ್ದ ನಂಬಿಕೆ ಏನು? ಖದೀಮ ಪೊಲೀಸರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಲೈವ್ ವಿಡಿಯೋನೋ ನೋಡಿದ್ರೆ KRS ಪಕ್ಷದ ಟಿ-ಶರ್ಟ್ ನೋಡಿದ್ರೆ ಭಯ ಅಂತ. ಆದ್ರೆ ಪರಮೇಶ್ವರ್ ಅವ್ರಿಗೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ರಾಜಕಾರಣಿಗಳಿಗೂ ಈ ಮಟ್ಟಕ್ಕೆ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಬಲ ಏನಿದೆ ಅದು ಇನ್ನೂ ಓಟಾಗಿ ಪರಿವರ್ತನೆ ಆಗಿಲ್ಲ, ವಾಸ್ತವ. ಯಾಕಂದ್ರೆ ನಾವು ಹಣ ಹಂಚ್ತಾ ಇಲ್ಲ, ಹೆಂಡ ಕೊಡ್ತಾ ಇಲ್ಲ, ಬೇರೆ ತರದ ಹಂಚಿಕೆ ಮಾಡ್ತಾ ಇಲ್ಲ. ರಾಜಕಾರಣಿಗಳು ಇವತ್ತು KRS ಪಕ್ಷದ ಬಗ್ಗೆ ಈ ತರಕ್ಕೆ ಅಲ್ಲಿ 10 ಜನ ಮಾಡ್ತಾ ಇದ್ರು. ಒಬ್ಬ ಟಿ-ಶರ್ಟ್ ಹಾಕಿದ್ದಂತ ವ್ಯಕ್ತಿ ವಿಡಿಯೋ ಮಾಡ್ತಿದ್ದನ್ನ ನೋಡಿ ಪರಮೇಶ್ವರ್ ಅವರಿಗೆ ಏನು ಉರಿ, ಏನ್ ತುರಿಕೆ? ನೀವ್ ಹೇಳ್ಬೇಕು. ಎಲ್ಲಿ, ಯಾವಾಗ? ಅದಾದ್ಮೇಲೆ ಹೇಳಿದ್ವಿ. ಇಲ್ಲಿ ತನಕ ನಾನು ನೆಪೋಕಿಟ್ ಅಂತ ಬಳಸೇ ಇರಲಿಲ್ಲ. ಹೌದು, ಏನ್ ಹೇಳಿದರೆ? ಏನಪ್ಪ ಏನೋ ದಲಿತರು ಅಂತ ನಾವು ಮಾಡ್ತಿದ್ವಿ ಅಂತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹರಾಜು ಇಲ್ಲಿದ್ದಾರೆ. ನಾಳೆ ನಾವು ಭೀಮೋತ್ಸವ ಅಂತ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಹೋದ ವರ್ಷ ಹೊಸಪೇಟೆಯಲ್ಲಿ ಮಾಡಿದ್ವಿ. ಈ ತರಕ್ಕೆ ಜಾತಿ ಗುರಾಣಿ ಹಿಡ್ಕೊಂಡು ಅವರ ಅಸಾಮರ್ಥ್ಯವನ್ನ, ಅವರ ಅದಕ್ಷತೆಯನ್ನ, ಅವರ ಅಧರ್ಮವನ್ನ ಇವರು ರಕ್ಷಣೆ ಮಾಡ್ಕೊಳ್ತಾರೆ ಅಂದ್ರೆ ಇದು ಒಂದು ರೀತಿಲಿ ಈ ತರಹದ ಯಾವುದೇ ಜಾತಿ ಮನೋಭಾವ ತೋರಿಸುವಂತವ್ರು ಅವರು ಪ್ರಜಾಪ್ರಭುತ್ವದಲ್ಲಿ ಇರೋದಕ್ಕೆ ನಾಲಾಯ. ಈ ತರದ ಜವಾಬ್ದಾರಿ ಕಾಂಗ್ರೆಸ್ ಅವ್ರಿಗ. ಕಾಂಗ್ರೆಸ್ನ ಮುಖಂಡಗಳಿಗೆ ನಾನೇನು ಹೇಳೋದಿಲ್ಲ, ನಡೀಲಿ, ನಿಮ್ದು ಎಷ್ಟು ದಿವಸ ನಡೆಯುತ್ತೆ ನಡೀಲಿ, ನಾವು ಅದಕ್ಕೆ ಯಾವ ರೀತಿ ಮಾಡ್ತೀವೋ. ಕಾಂಗ್ರೆಸ್ ಪಕ್ಷದಲ್ಲಿ, ಬಿಜೆಪಿಲಿ, JDS ಅಲ್ಲಿರುವಂಥ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಜನಪರವಾಗಿ ಕೆಲಸ ಮಾಡಿ. ನಿಮ್ಮ ಯೋಗ್ಯತೆಗಳಿಗೆ ನಾನು ಕಂಡಾಗೆ ಕಳೆದ 10 ವರ್ಷಗಳಿಂದ ನಿಮ್ಮ ಯೋಗ್ಯತೆಗಳಿಗೆ ಒಂದು ದಿವಸ ತಾಲೂಕು ಆಫೀಸ್ ಮುಂದೆ ಹೋಗಿ ಇಲ್ಲಿ ಲಂಚ ಇದೆ, ಭ್ರಷ್ಟಾಚಾರ ನಿಲ್ಲಿಸ್ರಯ್ಯ ಅಂತ ನಿಮ್ಮ ಸರ್ಕಾರ ಆಡಳಿತದಲ್ಲಿದ್ದಾಗಲೇ ನೀವು ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 3 ವರ್ಷ ಮುಗಿದಿದೆ, 2 ವರ್ಷ ಇದೆ. ಈಗಲಾದ್ರೂ ಜನಪರವಾಗಿ ಕೆಲಸ ಮಾಡಿ. ಯಾವುದೋ ಜೀತದಾಳುಗಳಾಗಿ ನಿಮ್ಗೆ ಯಾವ ದುಡ್ಡು ಕೊಡ್ತಾನೋ, ನಿಮ್ಮ ಲೋಕಲ್ MLA ಯಾರಿರ್ತಾನೋ, ನಿಮ್ಮ ಮಿನಿಸ್ಟರ್ ಇರ್ತಾನೋ, ಅವನಿಗೇನು ಅವನ ಪಂಪ್ ಹೊಡೆಯುವಂತ, ಅವನ ಚಮಚಾಗಿರಿ ಮಾಡುವಂತ, ಅವನ ಪೀಕು ದಾನಿ ಆಗುವಂತ ಕೆಲಸ ಮಾಡ್ಬಿಡಿ. ಸ್ವಾಭಿಮಾನಿಗಳಾಗಿ ಒಳ್ಳೆಯ ರಾಜಕಾರಣ ಪರಮ ಪವಿತ್ರವಾದದ್ದು. ಒಳ್ಳೆಯ ರಾಜಕಾರಣಿಗಳ ತರ ನಡ್ಕೊಳ್ಳಿ. ಅದು ಬಿಟ್ಟು ದಲ್ಲಾಳಿಗಳ ತರ ನಡ್ಕೊಳ್ಬೇಡಿ. ಯಾರ್ಯಾರ್ದು ಭ್ರಷ್ಟರಿಗೆ ತಲೆ ಹಿಡಿಯುವಂತ ಕೆಲಸ ಮಾಡಬೇಡಿ. ಪ್ರಾಮಾಣಿಕವಾಗಿರಿ, ನ್ಯಾಯಬದ್ಧವಾಗಿರಿ. ಗಾಂಧಿ ಅಂತ ಅವರು ಕಟ್ಟಿದಂತಹ ಸಂಸ್ಥೆಯ ಕಾಂಗ್ರೆಸ್ ಸಂಸ್ಥೆ, ತದನಂತರ ನೆಹರು ಅಂತ ಅವರು ಬೆಳೆಸಿದಂತಹ ಯಾರು ಸುಭಾಷ್ ಚಂದ್ರ ಬೋಸ್ ಅಂತ ಅವರು ಅಧ್ಯಕ್ಷರಾಗಿದ್ದಂತಹ, ವಲ್ಲಭಾಯ್ ಪಟೇಲ್ ಅಂತ ಅವರು ಮುನ್ನಡೆಸಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂತ ಪಕ್ಷಕ್ಕೆ ನಿಮ್ಮ ನೆಪೋ ಕಿಡ್ ರಾಹುಲ್ ಗಾಂಧಿ ನೋಡ್ಕೊಂಡು, ನೆಪೋ ಕಿಡ್ ನ ಅಪ್ಪ ಆಗಿರುವಂತಹ ಸಿದ್ದರಾಮಯ್ಯ ನೋಡ್ಕೊಂಡು, ನೆಪೋ ಕಿಡ್ ಆಗಿರುವಂತಹ ಪರಮೇಶ್ವರ್ ನೋಡ್ಕೊಂಡು, ಇನ್ಯಾವುದೋ DK ಶಿವಕುಮಾರ್ ಅಂತ ಅವ್ರು ನೋಡ್ಕೊಂಡು ನೀವು ಪಕ್ಷ ಕಟ್ತೀರಾ?
ಆ ಪಕ್ಷಕ್ಕೆ ಅಂತ ಪಕ್ಷಕ್ಕೆ ನೀವು ದುಡಿಯೋದು ಯಾರು ದುಡಿದಾಗ ಯಾವುದೋ ಗುಲಾಮಗಿರಿ ಮಾಡ್ದಂಗೆ, ಒಂದು ಕಡೆ ಅಂಧಭಕ್ತರು, ಇನ್ನೊಂದು ಕಡೆ ಗುಲಾಮರು. ನಮ್ಮ ರಾಜಕೀಯ ಇವತ್ತು ಈ ಮಟ್ಟಕ್ಕೆ ಬಂದಿದೆ, ರಾಜಕೀಯ ಕಾರ್ಯಕರ್ತರು ಅನ್ನುವಂಥದ್ದು. ಅದನ್ನ ಬಿಡಿ. ನೀವು ಯಾವುದೇ ನಿಮ್ಮ ಕೊಳ್ಳು ಬೆದರಿಕೆಗೆ ನಾವು ಎದುರೋದಿಲ್ಲ. ಅದೇ ಕಾರಣಕ್ಕಾಗಿನೇ ನಮ್ಗೆ ಇವತ್ತೊಂದು ಏನೋ ಪ್ರಕೃತಿ ಇವತ್ತಿನ ಸಂದರ್ಭದಲ್ಲಿ ದೇಶ ಕಾಲ ನಮ್ಗೊಂದು ಸಹಾಯ ಮಾಡಿದೆ. ಒಂದು ಫೇಸ್ಬುಕ್ ಲೈವ್, ವಿಡಿಯೋ ರೆಕಾರ್ಡು, ನಾವು ಇದನ್ನ ಇಟ್ಕೊಂಡು ಇದೇ ತರದ ಪಾರದರ್ಶಕವಾದ ಜನಪರವಾದ ಹೋರಾಟವನ್ನ ಮುಂದುವರಿಸ್ತೀವಿ. ಆದರೆ ನಾವು ಕರ್ತರಿಗೆ ತಕ್ಕನಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ನಿಮ್ಮ ಪಕ್ಷದ ಅಥವಾ ನಿಮ್ಮ ಈ ಸರ್ಕಾರದಲ್ಲಿ ನಡೀತಿರುವಂತಹ ಅವ್ಯವಹಾರಗಳನ್ನ ದಮ್ಮು ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡಿ, ಅದನ್ನು ವಿರೋಧಿಸಿ. KRS ಪಕ್ಷದವ್ರನ್ನ ನೀವು ಮಾಡಿ, ನಮ್ಮ ತಂಟೆಗೂ ಬನ್ನಿ, ಪರವಾಗಿಲ್ಲ, ನಾವು ಎದುರಿಸ್ತೀವಿ. ಯಾಕಂದ್ರೆ ಇವಾಗ ನಮ್ಗೆ ಎಷ್ಟೋ ನಿನ್ನೆಯಿಂದ ಒಳ್ಳೆ ಪ್ರಚಾರ ಸಿಕ್ಕಿದೆ, ಇವತ್ತು ಬೆಳಗ್ಗೆ ಇಲ್ಲ. ನನಗನ್ನ ಮುರಳೀಧರ್ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದು ನಮಗೊಂದು ಒಳ್ಳೆ ಬಲ ಕೊಟ್ಟಿದೆ, ಎಲ್ಲ ಪತ್ರಿಕೆಗಳಲ್ಲೂ ವರದಿಯಾಗಿದೆ. ನಾಳೆನೂ ನಮ್ಮ ಪತ್ರಿಕಾಗೋಷ್ಠಿಗೆ ಉತ್ತರವನ್ನ ಮುರಳೀಧರ್ ಅವರು ಕೊಡ್ಲಿ, ಅದು ಇನ್ನೂ ದೊಡ್ಡ ದೊಡ್ಡದಾಗಿ ಮಾಧ್ಯಮಗಳಲ್ಲಿ ವರದಿ ಆಗಲಿ ಅಂತ ನಾನು ಹೇಳ್ತೇನೆ. ಈಗಾಗಲೇ ಅದರಲ್ಲಿ ಲೆಟ್ರು ಅದೇನು ಕೊಡಬೇಕು ಅದು ಕೊಟ್ಟಿರ್ತೀವಿ ನಾವು, ಜಿಲ್ಲಾಧಿಕಾರಿ. ಮತ್ತು ಹೋರಾಟ ನಿರಂತರವಾಗಿ ಮುಂದುವರಿತಾ ಇದೆ. ಈಗ ನಿಮ್ಗೆ ಗೊತ್ತಿದೆ, ತುಮಕೂರಲ್ಲಿ ಅಲ್ಲಿಗೂ ಹೋಗೋಗಿಲ್ಲ, ಇಲ್ಲಿಗೂ ಹೋಗೋಗಿಲ್ಲ ಅಂತ ಅವರು ಒಂದು ಚಂಡ ಶಾಸನ ಬರ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿ. ಆದರೆ ಅದ್ರ ವಿರುದ್ಧವಾಗಿ ನಮ್ಮ ಶಕ್ತಿ ಇತಿಮಿತಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ನನಗೆ ನಾಳೆ ನಾಡಿದ್ದು ಕೇಸ್ ಇರುತ್ತೆ, ಎಲ್ಲ ಟೈಮಲ್ಲೂ ನಾವು ಬರೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಇತಿಮಿತಿಗಳಲ್ಲಿ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ. ಈ ಅಮ್ಮ ಇವಾಗ ಏನಿದ್ದಾರೆ ಜಿಲ್ಲಾಧಿಕಾರಿ, ಇನ್ನೂ ಒಂದು 25 ವರ್ಷ ಸರ್ವಿಸ್ ಇದೆ. ಆ SP ಅವರು ಒಂದಷ್ಟು ವರ್ಷ ಸರ್ವಿಸ್ ಇದೆ. ಕರ್ನಾಟಕದ ಜನ ನೆನಪಿಟ್ಕೊಳ್ಳುವಂತಹ ರೀತಿಯಲ್ಲಿ ಆಡಳಿತ ನಡೆಸಿ, ಇವಾಗ ಏನು JCB ಅವರ ಅಧೀನದಲ್ಲಿ ನೀವು ಆಡಳಿತ ಮಾಡ್ತಾ ಇದ್ದೀರಾ, ಟೆಂಪ್ರರಿ, ತಾತ್ಕಾಲಿಕ. ಮುಂದಕ್ಕೆ KRS ಪಕ್ಷ ಬಲ ಪಡ್ಕೊಂಡಾಗೆ ನಿಮ್ಮಂಥವ್ರಿಗೆಲ್ಲ ಇದೆ ಮಾರಿ ಹಬ್ಬ. ಪ್ರಾಮಾಣಿಕವಾಗಿ ಜನಪರವಾಗಿ ಕನ್ನಡಿಗರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡಿದ್ರೆ ನಿಮಗೆ ಇಲ್ಲಿ ಮಾನ ಮರ್ಯಾದೆ ಅಸ್ತಿತ್ವ ಉಳಿಯುತ್ತೆ. ಇಲ್ಲ ಅಂದ್ರೆ ನಿಮ್ಮಂಥವ್ರನ್ನೆಲ್ಲ ರಾಜ್ಯದಿಂದ ಹೊರಗಾಕುವಂತ ಹೋರಾಟ ಇವತ್ತಲ್ಲ ನಾಳೆ ಬಲ ಪಡ್ಕೊಂಡು ಅದು ಸಾಗುತ್ತೆ. ಯಾರು ಅದು ಒಬ್ಬ ಬಹುಶಃ ರಾಮನಗರ ಜಿಲ್ಲಾ SP, ಆತ ಮಾಡಿರುವಂತಹ ಜನದ್ರೋಹಿ ಕೆಲಸ. ಅವರಪ್ಪ ಏನೋ ಮಾಡಿದಂತ ಒಂದು ಬೇನಾಮಿ ಕೃತ್ಯಕ್ಕೆ KRS ಪಕ್ಷದವರು ಧ್ವನಿ ಎತ್ತಿದ್ದಕ್ಕೆ ಯಾವನೋ ನಾರ್ತ್ ಇಂಡಿಯಾದವನು ಅವನು ಕನ್ನಡದಲ್ಲಿ DGIGP ಒಂದು ಪತ್ರ ಬರೀತಾನೆ. ಆ DGP IGP ಪತ್ರ ಬಂದಾಗ ಆತ ಸಾಮಾನ್ಯವಾಗಿ ಹೋದಾಗ ಇದ್ರ ಬಗ್ಗೆ ನೋಡಿ ಕ್ರಮ ತೆಗೆದುಕೊಳ್ಳಿ ಅಂತ ಕೆಳಗಿನ ಅಧಿಕಾರಿಗಳು ಕಳಿಸ್ತಾರೆ. ಆ ಪತ್ರವನ್ನ ಆದೇಶ ಅಂತ ತುಮಕೂರು SP ಕಚೇರಿಯಿಂದ ಬರುತ್ತೆ. ಅದು ಆದೇಶ ಅಲ್ಲ. ಅದು ನಾವು ಜಿಲ್ಲಾಧಿಕಾರಿಗೆ ನಿಮ್ಮ ತಹಸೀಲ್ದಾರ್ ಹೀಗೆ ಮಾಡಿದ್ದಾರೆ ಅಥವಾ ಇನ್ನೊಬ್ರು ಏನೋ ಮಾಡಿದಾರೆ ದೂರು ಕೊಟ್ಟಾಗ ಗಮನಿಸಿ ಪರಿಶೀಲಿಸಿ ಅಂತ ಕೆಳಗಡೆ ಕೊಡ್ತಾರಲ್ವಾ, ಅದು ಆದೇಶ ಆಗುತ್ತಾ? ಅಂತಹ ಪ್ರಾಥಮಿಕ ತಿಳುವಳಿಕೆ ಇಲ್ಲಿರುವಂತವರು ನಮ್ಮ ರಾಮನಗರ ಜಿಲ್ಲಾ SP. ಒಬ್ಬ ಭ್ರಷ್ಟ. ಅವರ ಕುಟುಂಬದವರ ಮೇಲೆ ಏನೋ ಆರೋಪ ಬಂದಾಗ KRS ಪಕ್ಷದವರು ಏನೋ ಮಾಡಿದ್ರು ನಮ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಹಾಗಾಗಿ ಅವರು ಮಾಡಿರುವಂಥದ್ದು ಸ್ವಲ್ಪ ಯಾವುದೋ ಸಂದರ್ಭದಲ್ಲಿ ಮಾಧ್ಯಮದಲ್ಲೂ ಅದು ಆದೇಶ ಅಂತ ಬಿತ್ರ ಆಗ್ಬಿಡ್ತು. ಅಂತಹ ಆದೇಶ ಕೊಡೋದಿಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಗಾಂಧಿ ಅವರ ನಾಡಿನಲ್ಲಿ, ಈ ದೇಶದ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಿದಂತಹ ನೆಹರೂರವರ ನಾಡಿನಲ್ಲಿ ಸಂವಿಧಾನವನ್ನ ಬರೆದು ಇವತ್ತು ರಾಜ್ಯದ ದೇಶದ ಜನರಿಗೆ ಹಕ್ಕುಗಳನ್ನ ಕಾನೂನುಬದ್ಧವಾಗಿ ನೀಡಿರುವಂತಹ ಅಂಬೇಡ್ಕರ್ ಅವರ ನಾಡಿನಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಆ ತರದ ಆದೇಶ ಕೊಡೋದಿಕ್ಕೆ ಅವಕಾಶವೇ ಇಲ್ಲ. ಅದು ಯಾರಾದ್ರೂ ಆದೇಶ ಅಂತಿದ್ರೆ ಆದೇಶ ಅನ್ನುವಂಥವ್ರು ಮೂರ್ಖರು, ಆದೇಶ ಅಂತ ಹೇಳ್ತಿರೋರು ಪರಮ ಮೂರ್ಖರು. ಕಳೆದ 70-75 ವರ್ಷದ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳ ರಾಜಕಾರಣಿಗಳ ಹೊಂದಾಣಿಕೆ ರಾಜಕಾರಣಿನೇ ನಡೆದಿರೋದು. ಹೌದಾ? ದುರದೃಷ್ಟ ಸರ್ ಈ ರಾಜ್ಯದಲ್ಲಿ. ಈಗ ನೀವು ದಿಢೀರಂತ ಕೊಡ್ತೀವಿ. ಹೇಳಿ ಸರ್. ನೀವು ದಿಢೀರಂತ ಏನೋ ಸ್ವಚ್ಛ ಮಾಡಕ್ ಹೋಗ್ತಿದ್ದೀರಿ, ಪಾಸಿಬಲ್? ಎಸ್, ಇಟ್ ಈಸ್ ಪಾಸಿಬಲ್. ನಿಮ್ಗೇನು ಅನ್ಸುತ್ತೆ? ಇಂಪಾಸಿಬಲ್ ಅನ್ಸುತ್ತಾ? ಕರೆಕ್ಟ್, ಥ್ಯಾಂಕ್ ಯು. ತಗೊಳುತ್ತೆ, ನಮ್ಮ ದಾರಿಲಿ ನಾವಿದ್ದೀವಿ ಸರ್. ನೀವು ಸಹಕಾರ ಕೊಟ್ಟರೆ, ಯಾಕಂದ್ರೆ ಇದೇ ಸಮಾಜದಲ್ಲಿ ನೀವು ಭಾಗವಾಗಿದ್ದೀರಾ. ನಿಮ್ಮ ಮಕ್ಕಳು ನಮ್ಮ ಮಕ್ಕಳಾಗೆ ಶಾಲೆಗೆ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ನೀವು ಒಂದೇ ರಸ್ತೆ ಉಪಯೋಗಿಸ್ಬೇಕು, ಒಂದೇ ಟಾಯ್ಲೆಟ್ಗೆ ಹೋಗ್ಬೇಕು, ಒಂದೇ ಸರ್ಕಾರಿ ಕಚೇರಿಗೆ ಹೋಗ್ಬೇಕು. ನಾವೆಲ್ಲ ಸೇರಿ ಮಾಡೋಣ. ನಾನೇನಿಲ್ಲ. ಇಂತಹ ದೊಡ್ಡ ಅಪವಾದಗಳು ಅವರು ಬಂದಾಗ ಅವ್ರ ಎದುರಿಗೆ ಬೈದಿಲ್ಲ ಕೂಡ ಅವ್ರು ಜನರಿದ್ದಾರೆ. ಈ ರೀತಿ ಕಂಪ್ಲೇಂಟ್ ಮಾಡುವ ರೇಂಜಿಗೆ ಅವರು ಬಿಟ್ಕೊಟ್ಟಿಲ್ಲ. ಸೊ ಇದರಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ಸುತ್ತೆ ಆ ಸುಳ್ಳು ಕೇಸ್ ಹಾಕೋದ್ರಲ್ಲಿ 100%. ಅವರು ತಮ್ಮ ಭಂಟರಿಗೆ ಕೊತ್ವಾಲ್ರು ಅಂತ ಇರ್ತಿದ್ರು ಹಿಂದೆ ರಾಜರಾಡಳಿತದಲ್ಲಿ. ಯಾರು? ಇವತ್ತಿನ ಪೊಲೀಸರು, ಅವತ್ತಿನ ಕೊತ್ವಾಲ್ರು. ಇವತ್ತಿರುವಂತಹ ಪೊಲೀಸರು ನಿಮಗೆ ಗೊತ್ತಿರಲಿ, ಕರ್ನಾಟಕದ ಒಬ್ಬ ಮಾಜಿ MLA, ಚನ್ನಪಟ್ಟಣದ MLA ಒಬ್ಬರಿದ್ರು ರಾಮು ಅಂತ. ಅವರ ತಮ್ಮ DT ಜಯಕುಮಾರ್ ಅಂತ. DT ಜಯಕುಮಾರ್ ನಂಜನಗೂಡಲ್ಲಿ SI ಆಗಿದ್ರು. SI ಆಗಿದ್ದಾಗ ನಂಜನಗೂಡಲ್ಲಿ ಒಂದು ಗಲಾಟೆ ನಡೆದಾಗ MLAನ ದರ ಅಂತ ಹೇಳ್ಕೊಂಡು ಹೋಗಿದ್ರು.
ಅವ್ರ ಮುಂದಕ್ಕೆ ಇವರೇ ಸ್ವತಃ MLA ಆದ್ರು, DT ಜಯಕುಮಾರ್ ಮಂತ್ರಿ ಆದ್ರು. ಈ ರೀತಿಯಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸಬೇಕು. ಯಾವುದೇ ರಾಜಕಾರಣಿಗೆ ಮಂತ್ರಿಗೆ ಗೌರವ ಕೊಡದೆ ಸೋನಿಯಾ ನಾರಂಗು ಎಳ್ಕೊಂಡು ಹೋಗಿದ್ರು ಯಾರನ್ನ ಗೂಳಿ ಏನಂತ ಹೆಸರು ರೇಣುಕಾಚಾರ್ಯನ. ಹಾಗಾಗಿ ಇಲ್ಲಿರುವಂತಹ ಪೊಲೀಸರು ಇಂತಹ ಒಂದು ಸುಳ್ಳು ದೂರ ಆಗಬೇಕು ಅಂದ್ರೆ ಪರಮೇಶ್ವರ್ ಅವರ ಕೃಪಾ ಕಟಾಕ್ಷ ಇಲ್ಲದೆ ಇವ್ರು ಹಾಕೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹಾಕಿಲ್ಲ ಅಂದ್ರೆ ಇನ್ನೊಂದು ಚರ್ಚೆ ಆಗ್ತಾ ಇದೆ. ಅಂತಕ್ಕೆಲ್ಲ ಹೋಗೋದಲ್ಲ. ಅಯ್ಯೋ ಪಾಪ ಕೈ ಮಾಡ್ತಾರೆ. ನನ್ನ ಅಭಿಪ್ರಾಯ ಇಲ್ಲ, ಸಾರ್ವಜನಿಕರ ಚರ್ಚೆ ಆಗ್ತಾ ಇರೋದು ಹಂಗ್ ಮಾಡೋದಲ್ಲ. ಅಧಿಕಾರಿಗಳು ಅವ್ರ ನೆಸೆಸಿಟಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಇರ್ಬೋದು ಇನ್ನೊಂದು ಚರ್ಚೆ ಆಗ್ತಾ ಇದೆ. ಇರ್ಬೋದು, ಅದನ್ನು ನಾನು ಬೇಕಾದ್ರೆ ಒಪ್ಕೊಳ್ತೀನಿ. ಹೋಗ್ಲಿ, ಬೆನಿಫಿಟ್ ಆಫ್ ಡೌಟ್ ಮಂತ್ರಿಗೆ ಕೊಡೋಣ. ಈಗ ಮಂತ್ರಿಗಳ ಜವಾಬ್ದಾರಿ ಏನು? ಆ ಮನುಷ್ಯನೇ ಅವ್ರ ಮುಂದೆನೆ ನಡೆದಿರುವಾಗ ಏಯ್ ಅಯೋಗ್ಯರ ಅಲ್ಲಿ ನಡೆದಿದ್ದೊಂದು, ನೀವು ಹಾಕಿರೋ ದೂರೊಂದು, ಮಾನ ಮರ್ಯಾದೆ ಇದೆ ಅಂದ್ರೆ ನಿಮಗೆ? ನೀವು ಒಬ್ಬ ಅಧಿಕಾರಿಯಾಗಿಂತ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಸತ್ಯ ನ್ಯಾಯ ಎಲ್ಲಿ ಹೋಗ್ಬೇಕು ಕೇಳ್ಬೋದಿತ್ತಲ್ವಾ? ಕೇಳಿದಾರೆ ಅನ್ಸಿದೆ ನಿಮಗೆ? ಕೇಳಿಲ್ಲ ಅಂದ್ರೆ ಅವರು ಒಬ್ಬ ಏನು ಅಸತ್ಯದ ಅಧರ್ಮದ ಪರವಾಗಿರುವಂತಹ ವ್ಯಕ್ತಿ ಪರಮೇಶ್ವರ್. ಅನ್ಫಿಟ್ ಟು ಹೋಲ್ಡ್ ಎ ಪೋಸ್ಟ್, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸಚ್ ಆಸ್ ಹೋಮ್ ಮಿನಿಸ್ಟ್ರಿ. ಪ್ರೋಟೋಕಾಲ್ ಅಂದ್ರೆ ಸುಳ್ಳು ದೂರ ಹಾಕುವಂತ ಪ್ರೋಟೋಕಾಲ್ ಒಂದಿದೆಯಾ? ಪೊಲೀಸರು ಆ ಪ್ರೋಟೋಕಾಲ್ ಇದೆ ರಾಜ್ಯದಲ್ಲಿ. ಇವತ್ತು ಬಹುತೇಕ ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಅಡ್ಡಾಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಸರಿ ಮಾಡುವಂತವ್ರು, ಯಾರ್ದೋ ಒಬ್ರು ಕೊಟ್ಟಂತ ಸುಳ್ಳು ಕೇಸಲ್ಲಿ ಇನ್ಯಾರನ್ನ ತಗೊಂಡೋಗಿ ರಾತ್ರಿ ಹೋಮ್ ಆಫೀಸಲ್ಲಿ ಜಡ್ಜ್ಗಳ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ನಾನು ಮೊನ್ನೆ ಒಂದು TV ಚಾನಲ್ ಅಲ್ಲಿ ಹೇಳಿದ್ದೀನಿ, ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನಾನು ವಾಸ ಮಾಡ್ತಿರುವಂಥದ್ದು ಬೆಂಗಳೂರಲ್ಲಿ ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಂತ. ಆ ಕಾಂಪೌಂಡ್ ಅಲ್ಲಿ ಸುಮಾರು 2,000 ಅಪಾರ್ಟ್ಮೆಂಟ್ಗಳಿದೆ. ಒಂದು 300-400 ಅಪಾರ್ಟ್ಮೆಂಟ್ಗಳು ಜಡ್ಜ್ಗಳು ಇರುವಂತ ಜುಡಿಷಿಯಲ್ ಬ್ಲಾಕ್ ಬೆಂಗಳೂರಿನಲ್ಲಿರುವಂಥ ಜಡ್ಜ್ಗಳು. ನಾವು ವಾಕ್ ಹೋಗುವಾಗ ಅಲ್ಲಿ ನೋಡ್ತೀವಿ, ಒಬ್ಬ ನನ್ನ ಮಕ್ಕಳು ಕ್ಲಾಸ್ಮೇಟ್ಸು ಅಲ್ಲಿದ್ದಾರೆ, ಆ ಜಡ್ಜ್ಗಳ ಮಕ್ಕಳು. ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಪೊಲೀಸರು ಕೈಗೆ ಬೇಡಿ ಹಾಕೊಂಡು ಕರ್ಕೊಬಂದು ಅಲ್ಲಿ ಜಡ್ಜ್ಗಳು ಮನೆ ಮುಂದೆ ನಿಲ್ಲಿಸ್ತಾರೆ. ಕೆಳಗಡೆ ಇದು ಏನು ಅಪಾರ್ಟ್ಮೆಂಟ್ ಕೆಳಗಡೆ ರಾತ್ರಿ 11 ಗಂಟೆಯಲ್ಲಿ ಜಡ್ಜು ಹೆಣ್ಮಕ್ಳು ಜಡ್ಜ್ಗಳು ಇಳಿದು ಬಂದು ಅಲ್ಲಿ ಅಟೆಂಡ್ ಮಾಡ್ತಾರೆ. 24 ಗಂಟೆ ಇರುತ್ತೆ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ. ಇವತ್ತು ಬೆಳಗ್ಗೆ 11 ಗಂಟೆಯಲ್ಲಿ ಆಗಿದ್ರೆ ನಾಳೆ 11 ಗಂಟೆ ಒಳಗಡೆ ಮಾಡಬೇಕು. ಇಲ್ಲ, ಬೇಕು ಅಂತ ರಾತ್ರಿನೇ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಬೇಲ್ ಸಿಗಬಾರ್ದು, ಲಾಯರ್ ಸಿಗಬಾರ್ದು. ಲಾಯರ್ ಸಿಕ್ಕಿದ್ರು ಜಡ್ಜು ಬೇಲ್ ಕೊಡೋದಕ್ಕಿದ್ರು. ನನ್ನ ಹೆಂಡತಿ 6 ಜನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನನ್ನ ಹೆಂಡತಿ ಅವತ್ತು ರಾತ್ರಿಯಲ್ಲಿ ಬೇಲ್ ಕೊಟ್ಟಿದ್ದು 12 ಗಂಟೆನಲ್ಲಿ. ಕರ್ನಾಟಕದ ಇತಿಹಾಸದಲ್ಲಿ ಅಂತ ಮಧ್ಯರಾತ್ರಿ ಬೇಲ್ ಸಿಕ್ಕಿರುವಂತ ಉದಾಹರಣೆ ನಮ್ಮದು ಮಾತ್ರ ಇರುವಂತದ್ದು. ಆದ್ರೆ ಬೇಲ್ ಕೊಡೋದಕ್ಕೂ ಇರಬೇಕು, ಲಾಯರ್ ಇರಬೇಕು, ಇಲ್ಲ ಅಂದ್ರೆ ಬೇಲ್ ಸಿಗಲ್ಲ. ಪೊಲೀಸರು ಇಂತಹ ದುಷ್ಟ ಹೇಳ್ಬೇಕಾದ್ರೆ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ ಜಡ್ಜ್ಗಳ ಮುಂದೆ ಹೋಗಿ. ನಾನು ಅದಕ್ಕೆ ಜಡ್ಜ್ಗಳ ಮನವಿ ಮಾಡಿದ್ದೀನಿ, ಕೈ ಮುಗಿದು ಮನವಿ ಮಾಡಿದ್ದೀನಿ. ಸಮಯ ಇರುತ್ತೆ ನಾಳೆ ಬೆಳಗ್ಗೆಗೆ ಕೋರ್ಟ್ ಪ್ರೆಸೆಂಟ್ ಮಾಡೋದಕ್ಕೆ, ಯಾಕ್ರಪ್ಪ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ಬೆಳಗ್ಗೆ ಕೋರ್ಟ್ ಪ್ರೆಸೆಂಟ್ ಮಾಡ್ರ ಅಂತ ಹೇಳಿ ಅಂತ ಬಹಳ ಕಡೆಗಳು ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಮ್ಮ ಒತ್ತಡದ ಕಾರಣಕ್ಕಾಗಿ ರಾತ್ರಿ ಹೊತ್ತು ಹೋಮ್ ಆಫೀಸ್ಗೆ ಪ್ರೆಸೆಂಟ್ ಮಾಡೋಂಗಿಲ್ಲ ಅಂತೇನೋ ಒಂದು ನಿಯಮ ತಂದಿದ್ದಾರೆ ಅಂತ. ಸೊ ಹಾಗಾಗಿ ಪೊಲೀಸರು ನೀವು ಹೇಳಿದಂತೆ ಇಂಥ ಪ್ರೋಟೋಕಾಲ್ ಇಟ್ಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಲೇವಾದೇವಿ ಮಾಡೋದು, ದುಡ್ಡು ಕೊಟ್ಟು ಅವ್ರ ಪರವಾಗಿ ಯಾರ್ದು ಸುಳ್ಳು ಕೇಸ್ ಹಾಕುವಂಥದ್ದು ಅನಗತ್ಯವಾಗಿ. ಈಗ ನೀವು ಹೋಗಿ ನಿಮ್ಮದು ದುಡ್ಡಿಲ್ಲ, ನೀವು ದುಡ್ಡು ಕೊಡೋದಿಲ್ಲ, ಹೋಗಿ ಯಾವ್ದೋ ಸಿವಿಲ್ ಮ್ಯಾಟರ್ ಕಂಪ್ಲೇಂಟ್ ಕೊಡಿ, ಇದು ನಿಮ್ ನಿಂಬರ್ ಹಾಕೊಡ್ತಾರೆ, ಇದು ಸಿವಿಲ್ ಮ್ಯಾಟರ್ ನಮ್ಮ ವ್ಯಕ್ತಿ ಬರಲ್ಲ ಅಂತ. ಆದ್ರೆ ದುಡ್ಡಿರುವಂತನು ರಾಜಕಾರಣಿ ಕೊಟ್ಟ ತಕ್ಷಣ ಅದನ್ನ ಕ್ರಿಮಿನಲ್ ಮ್ಯಾಟರ್ ಮಾಡ್ಕೊಳ್ತಾರೆ. ಅದು ಹೆಂಗಾಗುತ್ತೆ? ಪ್ರೋಟೋಕಾಲ್ ಇದೆ ಅವ್ರಿಗೆ ಇವತ್ತು. ಸತ್ಯದ ಹಾದಿ ಬಿಟ್ಟು ಅಧರ್ಮದ ಮಾಡ್ತಿರುವಂತದ್ದು. ಹೌದು, ದೊಡ್ಡ ಸಾಮಾಜಿಕ ಸಮಸ್ಯೆಯನ್ನು ಯಾವ ಕೆಲಸ ಸರ್? ನಮ್ಮ ಸ್ವಂತದ ಕೆಲಸ ಅಲ್ಲ, ಸ್ವಂತದ್ದು. ಒಂದೇ ಒಂದು ಕಾರಣಕ್ಕೆ ಅವ್ರು ಸರಿ ಇಲ್ಲ, ಅವ್ರನ್ನ ವರ್ಗಾವಣೆ ಮಾಡಬೇಕು ಅನ್ನೋದು ದೊಡ್ಡ ಸಾಮಾಜಿಕ ಸಮಸ್ಯೆ ಏನಾಯ್ತು ಅಂತ. ನಿಮಗೆ ಜಿಲ್ಲಾಧಿಕಾರಿಗಳ ಬಹುಮುಖ್ಯ ಲೋಪಗಳು ಅಂತ ಒಂದಿದೆ, ನಾನೇನು ಪ್ರತಿಕಮೆಂಟ್ ಮಾಡಿದ್ದೀನಿ. ಅದು ಅವರ ಒಂದು ಕರ್ತವ್ಯ ಲೋಪ ಅಂತ ಅನ್ಸಿಲ್ವಾ ಸರ್? ಅವರದೇ ಅಧೀನ ಅಧಿಕಾರಿ, ಇವತ್ತು ಕ್ರಿಮಿನಲ್ ಕೇಸ್ ಆಗಿಲ್ಲ. ಈ ಅಮ್ಮನ ಅನುಮತಿ ಇಲ್ಲದೆ ಅಥವಾ ಕೃಪಾ ಕಟಾಕ್ಷ ಇಲ್ಲದೆ ಅಂತಹ ದೊಡ್ಡ ಅವ್ಯವಹಾರ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಇಂಥವರು ಯಾರ ಮನೆ ಬಂದಲ್ಲ ಇದರಲ್ಲಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನೋ ಕೇತ್ಕರ್ ಅಂತ ಬಂದಾಗಿನಿಂದ ನನಗೆ AC ರೂಮ್ ಬೇಕು, AC ಗಾಡಿನೇ ಬೇಕು, ಎಲ್ಲ ಬೇಕು ಅಂತ. ಆಕೆ IAS ಆಗಿ ಸೆಲೆಕ್ಟ್ ಆಗಿದ್ದನ್ನು ಅವರ ಅಪ್ಪನ IAS ಆಗಿದ್ದಂತೆ. ಯಾವುದೋ ಹಿಂದೆ AK ಸುಬ್ಬಯ್ಯ ಜ್ಞಾಪಕ ಇರಲಿ ನಿಮಗೆ. AK ಸುಬ್ಬಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತಹದ್ದು, ದೇವೇಗೌಡರ ಮಗ ಬಾಲಕೃಷ್ಣೇಗೌಡ ಆತ KS ಆಗಿದ್ದು ಹೇಗೆ ಅಂದ್ರೆ KPSC ಆಲ್ರೆಡಿ ಬರ್ದಿದ್ದಂತ ಎಕ್ಸಾಮ್ ಆನ್ಸರ್ ಶೀಟ್ ನ ತಗೊಬಂದು ದೇವೇಗೌಡರು ಹೊಸದಾಗಿ ಆನ್ಸರ್ ಶೀಟ್ ಸೇರಿಸಿ ಅದನ್ನ KPSC ಕೊಟ್ಟು ಅವನ್ನ KS ಮಾಡಿದ್ದು ಅಂತ AK ಸುಬ್ಬಯ್ಯ ಹೇಳಿದ್ರು. ಅದೇ ತರದ ಪ್ರಕರಣ ಅಲ್ಲಿ ಮಹಾರಾಷ್ಟ್ರದಲ್ಲಿ IAS ಆಗಿದ್ದವಳು. ಅವಳಿಗೆ ಮಾನಸಿಕವಾಗುವಂತರ ಅಸ್ವಸ್ಥೆ ಒಂದು ರೀತಿಲಿ. ಆ ತರಕ್ಕೆ ಯಾರ್ಯಾರೆಲ್ಲ IAS ಆಗಿದ್ದಾರೆ ಅಂತ ಮಾತ್ರಕ್ಕೆ ಅವ್ರು ಯೋಗ್ಯರು ಪ್ರಾಮಾಣಿಕರು ಅಂತಿಲ್ಲ. ಈ ಮಹಿಳೆ ಇಷ್ಟೊತ್ತಿಗೆ ಜಿಲ್ಲಾಧಿಕಾರಿ ಆಗಿರುವಂತವ್ರನ್ನ ಈ ರಾಜ್ಯದ ಅದೇನೋ
ಫಾರಿನ್ ರಿಟರ್ನ್ ಕಂದಾಯ ಸಚಿವ ಸುಮ್ಮನೆ KRS ಪಾರ್ಟಿ ಅವ್ರು ಮಾಡ್ತಾರಲ್ವಾ ನಮ್ಮ ರಕ್ಷಣೆಗಾಗಿ ಲೈವ್, ಆ ತರಕ್ಕೆ ಹೋಗಿ ಲೈವ್ ಮಾಡಿಕೊಂಡು ಇವತ್ತು ಒಂದು ತಹಸೀಲ್ದಾರ್ ಭ್ರಷ್ಟ ತಹಸೀಲ್ದಾರ್ ಸಸ್ಪೆಂಡ್ ಮಾಡೋ ಯೋಗ್ಯತೆ ಇಲ್ಲದಿರುವಂತ ಕೃಷ್ಣ ಬೈರೇಗೌಡ ಇವತ್ತು ಅವ್ರನ್ನ ಇಟ್ಕೊಂಡಿದ್ದಾರೆ. ಇಂಥ ದೊಡ್ಡ ಕರ್ತವ್ಯ ಲೋಪವನ್ನ ಇಟ್ಕೊಂಡಿರೋದಕ್ಕೆ ಸಾಧ್ಯನಾ? ಅಮ್ಮ ಒಬ್ಬರು ರಶ್ಮಿ ಮಹೇಶ್ ಅಂತ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಎಷ್ಟೆಷ್ಟು ಕಾಲ ಕೊಟ್ಟರು? ಪ್ರಾಮಾಣಿಕ ಅಧಿಕಾರಿಗಳಿಗೆ ಯಾವ ತರ ಶಿಷ್ಟರಿಗೆ ಶಿಕ್ಷೆ, ದುಷ್ಟರಿಗೆ ರಕ್ಷೆ ನಮ್ಮ ಆಡಳಿತದಲ್ಲಿ ನಡೀತಿರೋದು. ಇವರು ಇಷ್ಟರಲ್ಲಿ ನಾವು ಹೇಳ್ತೀವಲ್ವಾ, ತುಮಕೂರು ಜಿಲ್ಲೆಗೆನೆ 5 ಇದೆ. ಇದರಲ್ಲಿ ಯಾವುದು ಸಾರ್ವಜನಿಕವಾಗಿ ಕಡಿಮೆ ಅಂತ ಅವ್ರು ಹೇಳಿ. ನೀವಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಅವ್ರ ಪರವಾಗಿ ಕೇಳ್ತಾ ಇದ್ದೀರಾ, ಸಾರ್ವಜನಿಕರ ಪರವಾಗಿ, ಇನ್ನೊಬ್ಬರ ಪರವಾಗಿ. ಇದರಲ್ಲಿ ಇದು ಇಂಪಾರ್ಟೆಂಟ್ ಅಲ್ಲ, ನಾಳೆಗೆ ಅತ್ಯಾಚಾರವೂ ದೊಡ್ಡ ವಿಚಾರ ಅಲ್ಲ, ಕೊಲೆನೂ ಸಣ್ಣ ವಿಚಾರ ಅಂತ ಬಂದ್ಬಿಡುತ್ತೆ. ಅಲ್ಲಿ ಇದರಲ್ಲಿ ಉಳಿಯಾರಲ್ಲಿ ಆಗಿದ್ದ ವಿಚಾರ ಏನಾಯ್ತು ಸರ್? ಏನಾದ್ರು ಯಾರಿಗಾದ್ರೂ ಶಿಕ್ಷೆ ಆಯ್ತಾ? ತನಿಖೆ ಆಗುತ್ತೆ. ಏನ್ ತನಿಖೆ ಆಗ್ಬೇಕು? ತನಿಖೆ ಆಗೋದಿಲ್ಲ. ಈಗ ಬೆಂಗಳೂರಲ್ಲಿ 11 ಜನ ಸತ್ರು RCBಯಲ್ಲಿ. ಇದ್ದಕ್ಕಿದ್ದಂಗೆ ಅವರು ದಯಾನಂದ್, ನಾನು ನೋಡಿದಾಗೆ ಒಬ್ಬ ಪ್ರಾಮಾಣಿಕ ಮತ್ತೆ ಪಾರದರ್ಶಕ ಆಡಳಿತ ಕೊಟ್ಟಂತ ಒಬ್ಬ ಇತ್ತೀಚಿನ ವರ್ಷಗಳಲ್ಲಿ ಇದ್ದಂತ ಕಮಿಷನರ್ ಅಂದ್ರೆ ದಯಾನಂದ್. ನಾನು ಅದ್ರ ಶಬಾಷ್ ಒಂದು ಎಕ್ಸ್ ಅಲ್ಲಿ ನಾನು ಟ್ವೀಟ್ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಪ್ರತಿ 2 ದಿವಸಕ್ಕೋ 1 ದಿವಸಕ್ಕೋ ಪ್ರತಿ ದಿವಸ 2 ದಿವಸಕ್ಕೊಂದ್ಸಲ ಪತ್ರಿಕಾಗೋಷ್ಠಿ ಮಾಡಿ ಪೊಲೀಸ್ ಇಲಾಖೆ ವಿಚಾರಗಳನ್ನ ಜನರಿಗೆ ಹೇಳ್ತಾ ಇದ್ರು. ಒಬ್ಬ ಸಂಭಾವಿತ, ನನಗೆ ಗೊತ್ತಿದ್ದಂಗೆ ಅವರು ಭ್ರಷ್ಟರಲ್ಲ, ಅವರು ಯಾರೋ ಹೇಳ್ತಾ ಇದ್ರು ಬಹಳ ಚಿಕ್ಕ ವಯಸ್ಸಿನಿಂದನೂ ಅವರು ಅದೇ ತರಕ್ಕೆ ಅಂತ ವ್ಯಕ್ತಿನ ನೀವು ಯಾವುದೇ ತನಿಖೆ ಮಾಡ್ತೀರಾ, ಅವ್ರ ಲೋಪನ ಗುರುತೀರಾ, ಸಸ್ಪೆಂಡ್ ಮಾಡ್ಬಿಟ್ಟು ಹಾಕ್ಬಿಡ್ತೀರಾ? ಇಂಥದಕ್ಕೆ ತಪ್ಪು ಎಂತ ದೊಡ್ಡ ತಪ್ಪು ನಡೆದಿರೋವಾಗ ಏನೋ ನಮ್ ಕೇಳಿದೀವಿ, ಸಣ್ಣದಾದ ದೊಡ್ಡ ವಿಚಾರ ಅಲ್ಲ ಅಂದ್ರೆ ದಯವಿಟ್ಟು ಇದು ಮಾಡಿ ನೋಡಿ. 3 ದಿನ ಹೇಳ್ಬಿಡ್ತೀನಿ. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಕಾಡ್ತೀನಿ ಅಂತ ಹೇಳ್ತಾರೆ. ಬೇರೆಯವ್ರ ಇದ್ದಾರೆ ಓಪನ್ ಆಗಿ ಹೇಳಿದ್ರೆ ಏನಾದ್ರು ಆಗುತ್ತಾ? ತಮಾಷೆ ಸರಿ, ತಮಾಷೆಗೆ ಏನ್ ಬೇಕಾದ್ರೂ ಹೇಳ್ಬೋದು, ಒಂದು ಜವಾಬ್ದಾರಿ ಇರುವಂತ ಬೇಡವಾ? ಆಮೇಲೆ ಯಾವುದು ಕಳ್ಳಂಬೆಳ್ಳ ಠಾಣೆ ವ್ಯಾಪ್ತಿಯ ಸಿಬ್ಬಂದಿ ಲಂಚ ಪಡೆದಿರುವ ವಿಡಿಯೋ ಸಸ್ಪೆಂಡ್ ಆಗಿದಾರಾ? 3ನೇದಾಗಿ ಪೊಲೀಸ್ ಇಲಾಖೆ DYSP ಅಂತ ಅಧಿಕಾರಿ ಒಬ್ಬ ಮಹಿಳೆಗೆ ಲೈಂಗಿಕ ಕೊಟ್ಟರು ಅಂತ ಈಗ ಈ ತರಕ್ಕೆಲ್ಲ ಬಂದಾಗ ದೂರು ಬಂದಾಗ ಅವ್ರು ತಪ್ಪಿಸ್ಕೊಳ್ಳೋ ತನಕ ಅವಕಾಶ ಕೊಟ್ಟು ಆಮೇಲೆ ಇವರು ಹಿಡಿಯೋದಿಕ್ಕೆ ಹೋಗ್ತಾರೆ. ಈ ತರದೆಲ್ಲ ಆಗ್ತಾ ಇದೆಯೋ ಇಲ್ವೋ? ಇವ್ರು ಏನ್ ತೋರಿಸುತ್ತೆ? ಮಧುಕರ್ ಶೆಟ್ಟಿ ತರದವ್ರು ಇದ್ದಿದ್ರೆ ಈ ತರಕ್ಕೆ ಆಗ್ತಾ ಇತ್ತಾ? ಒಬ್ಬ ಕಾನ್ಸ್ಟೇಬಲ್ ನ ಟ್ರಾನ್ಸ್ಫರ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂದ್ರೂ ಇಲ್ಲಿ ಇವರು ಜಿಲ್ಲಾ ಉಸ್ತುವಾರಿ ಸಚಿವ, ಗೃಹ ಸಚಿವರ ಅನುಮತಿ ಇಲ್ಲದೆ ಮಾಡುವಂತಹ ಕೆಪಾಸಿಟಿ ಉಳಿಸ್ಕೊಂಡಿಲ್ಲ. ಟ್ರಾನ್ಸ್ಫರ್ ಮಾಡೋದು ಯಾರ ಅಧೀನದಲ್ಲಿರುತ್ತೆ? ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತಿದೆ, ಅದರ ಪ್ರಕಾರ ಟ್ರಾನ್ಸ್ಫರ್ ಆಗಬೇಕು. ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇದೆಯಾ? ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ CCTV ಆಗ್ಬೇಕು ಅಂತಿದೆ. 3 ವರ್ಷ ಆಯ್ತು ಪರಮೇಶ್ವರ್ ಅವರು ಆಡಳಿತಕ್ಕೆ ಅಧಿಕಾರಕ್ಕೆ ಬಂದು. 3 ವರ್ಷದಲ್ಲಿ ಅವರು ಪೊಲೀಸ್ ಸ್ಟೇಷನ್ CCTV ಹಾಕಿದಾರಾ? ನಾವು ಅದನ್ನೇ ಕೇಳ್ತಾ ಇದೀವಿ. CCTV ಹಾಕಿ ಇವತ್ತಿಗೆ ಇಡೀ ರಾಜ್ಯದಲ್ಲಿ KRS ಪಕ್ಷದ ಕಾರಣಕ್ಕಾಗಿ ಮಾತ್ರ ಇವತ್ತು ಬಡವರು ಮತ್ತು ಅಸಹಾಯಕರು ಪೊಲೀಸ್ ಸ್ಟೇಷನ್ ಧೈರ್ಯವಾಗಿ ಹೋಗ್ತಾ ಇದ್ದಾರೆ. ಬೇರೆ ಯಾವುದೇ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಂದಾಗಿ ಅಲ್ಲ, ಬೇರೆ ಯಾವುದೇ ಒಳ್ಳೆಯ ಅಧಿಕಾರಿ ಕಾರಣಕ್ಕಾಗಿ ಅಲ್ಲ. ಇವತ್ತು ಧೈರ್ಯವಾಗಿ ಏನಾದ್ರೂ ಆಗ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬಹುದು, ಒಂದು ದೂರು ಕೊಡಬಹುದು ಅಥವಾ ನ್ಯಾಯ ಕೇಳಬಹುದು ಅಂತಿದ್ರೆ KRS ಪಕ್ಷದವರಿಂದ ಮಾತ್ರ. ಪೊಲೀಸ್ ಅಧಿಕಾರಿಗಳ ಏನು ಅವ್ರ ಜನಸ್ಪಂದನ ಅನ್ನುವಂತ ಡಬ್ಬಾ ಕಾರ್ಯಕ್ರಮದಿಂದ ಅಲ್ಲ. ಹಾಗಾಗಿ ಇವತ್ತು CCTV ಹಾಕ್ಸೋ ಯೋಗ್ಯತೆ ಇಲ್ಲ, ತುಮಕೂರಿಗೆ ಒಂದು ಮೆಡಿಕಲ್ ಕಾಲೇಜ್ ತರುವಂತ ಯೋಗ್ಯತೆ ಇಲ್ಲ. ಒಬ್ಬ ಏನು ಅಸಮರ್ಥ ಗೃಹ ಸಚಿವ, ಇನ್ನೇನು ಬೇಕು? ಅವರೇನೆ ಸ್ವತಃ ಕೈ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಸಾರ್ವಜನಿಕವಾಗಿ ಮತ್ತೆ 16 ಜನ ವಿಡಿಯೋ ಮಾಡ್ತಿರುವಾಗ ಇವಂದು ವಿಡಿಯೋ ಮಾತ್ರ ನನಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಿಜಕ್ಕೂ ಯಾವ ರೀತಿಯ ಮನಸ್ಥಿತಿ ಇದೆ? ಇನ್ಯಾರೋ ಮಿಕ್ಕಿದವರೆಲ್ಲ ಮಾಡ್ತಿರೋದು ಬರಲ್ವಾ? ತಪ್ಪು. ಇವರು ಆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಸಮಸ್ಯೆ ಹೌದು, FIR ಹಾಕಿರ್ಲಿಲ್ಲ ಅಂತಿದ್ರೆ ಪೊಲೀಸರು ಒಂದ್ ಸ್ವಲ್ಪ ಮಾನ ಮರ್ಯಾದೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಆಗ್ತದೆ. ಪರಮೇಶ್ವರ್ ಮಾಡಿದ್ದು ಆಗ್ತಾ ಇರ್ಲಿಲ್ಲ. ಪರಮೇಶ್ವರ್ ನಿಲ್ಸೋ ಕಲ್ಸೋ ಅಂತ ಹೇಳಿದ್ರಲ್ವಾ, ಅದು ಅಷ್ಟೇ ಆಗ್ತಾ ಇದೆ. ನಾವ್ ಇಲ್ಲಿಗೇನ್ ಬರ್ತಾ ಇದ್ವೋ ಇಲ್ವೋ? ನೀವು ಅದಲ್ಲ, ನಾವು ದಯವಿಟ್ಟು ಆ ತರಕ್ಕೆ ಬೇರೆ ತರ ಮಾಡ್ಬಿಡಿ. ಪೊಲೀಸ್ ಇಲಾಖೆ ಹೇಳ್ತಾ ಇದೀವಿ. ಪರಮೇಶ್ವರ್ ಮಿಕ್ಕಿದ ಎಲ್ಲದಕ್ಕೂ FIR ಆಗಿರ್ಲಿ ಬಿಡ್ಲಿ, ಪರಮೇಶ್ವರ್ ನಾನು ಇವತ್ತೇನು ಹೇಳಿದ್ರು, ನಾನು 90% 4 ತಿಂಗಳಿಂದ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ ಅಲ್ವಾ? ಪತ್ರಕರ್ತರ ನೀವು ಪತ್ರಕರ್ತರ ಮತ್ತೆ ಅದು ಆಮೇಲೆ ಮಾತಾಡೋಣ. ಇದು ಪತ್ರಿಕಾ ಭವನ, ಪತ್ರಕರ್ತರಿಗೆ ಮಾತ್ರ ಪ್ರಶ್ನೆ ಕೇಳಕ್ಕೆ ಅವಕಾಶ ಅಲ್ವೇನೋಣ? ಪತ್ರಕರ್ತರಿಗೆ ಮಾತ್ರ ಪ್ರಶ್ನೆ ಕೇಳಕ್ಕೆ ಅವಕಾಶ ಅಲ್ವಾ? ಸಾರ್ವಜನಿಕ ಸಭೆ ಅಲ್ಲ ಇದು. ಆಚೆ ಬನ್ನಿ.